मूकां करोति वाचालां भङ्गुं लङ्घयति गिरिं कृपातं वन्दे श्रीगुरुं दीनतारिणं परमानन्दमाधव श्री चैतन्य ईश्वर कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः। ಶ್ರೀಮದ್ಭಾಗವತಂ ಅಧ್ಯಾಯ ಸ್ಕಂದ 1 ಸ್ಕಂದ 1 ಅಧ್ಯಾಯ 2 ಶ್ಲೋಕ ನಂಬರ್ 20. एवं प्रसन्न मनसो भगवद्भक्ति योगतः भगवत्तत्त्वविज्ञानं मुक्तसंगस्य जायते एवं प्रसन्न मनसो भगवद्भक्ति योगतः तत्त्वविज्ञानं मुक्तसंगस्य जायते एवं प्रसन्न मनसो भगवद्भक्ति योगितः भगवत्तत्त्वविज्ञानं मुक्तसंगस्य जायते एवं प्रसन्न मनसो भगवद्भक्ति योगतः भगवत्तत्त्वविज्ञानं मुक्तसंगस्य जायते एवं ಹೀಗೆ ಪ್ರಸನ್ನ ಉಲ್ಲಾಸಗೊಂಡ ಮನಸ್ಸಿನ ಭಗವದ್ಭಕ್ತಿ ಭಗವಂತನ ಭಕ್ತಿ ಸೇವೆಯು ಯೋಗತಃ ಸಂಪರ್ಕದಿಂದ ಭಗವತ್ ದೇವೋತ್ತಮ ಪರಮ ಪುರುಷನನ್ನು ತತ್ವ ಜ್ಞಾನದ ವಿಜ್ಞಾನಂ ವೈಜ್ಞಾನಿಕ ಮುಕ್ತನಾದ ಸಂಘಸ್ಯ ಸಂಘದ ಜಾಯತೆ ಉಂಟಾಗುತ್ತದೆ. ಅನುವಾದ ಭಾವಾರ್ಥ ಕೊಟ್ಟವರು ಅಭಯ ಚರಣಾರವಿಂದ ಭಕ್ತಿವೇದಾಂತ ಸಂಶೀಲವರು ಹೀಗೆ ಶುದ್ಧ ಸತ್ವ ಸ್ಥಿತಿ ಸ್ಥಿರವಾದಾಗ ಎಲ್ಲ ಐಹಿಕ ಸಂಘದಿಂದ ಮುಕ್ತನಾದ ಹಂತದಲ್ಲಿ ಭಕ್ತಿ ಸೇವೆಯ ಸಂಪರ್ಕದಿಂದ ಚೈತನ್ಯಪೂರ್ಣವಾದ ಮನಸ್ಸುಳ್ಳವನು ಪರಮ ಪುರುಷನ ತತ್ವವಿಜ್ಞಾನವನ್ನು ಪಡೆಯುತ್ತಾನೆ. ಭಾವಾರ್ಥ: ಎಷ್ಟೋ ಸಾವಿರ ಸಾಮಾನ್ಯ ಜನರಲ್ಲಿ ಯಾವನೋ ಒಬ್ಬ ಸುದೈವಿ ಜೀವನದ ಪರಿಪೂರ್ಣತೆಗಾಗಿ ಪ್ರಯತ್ನ ಪಡುತ್ತಾನೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಬಹುತೇಕ ಎಲ್ಲ ಜನ ರಾಜಸ ಮತ್ತು ತಾಮಸ ಗುಣಗಳಿಂದ ನಿಯಂತ್ರಿತರಾಗಿರುತ್ತಾರೆ. ಹೀಗಾಗಿ ಅವರು ಯಾವಾಗಲೂ ಕಾಮ, ಲಾಲಾಸೆ, ಹತ್ಯಾಶೆ, ಅಜ್ಞಾನ ಮತ್ತು ನಿದ್ರೆಯಲ್ಲಿ ಮಗ್ನರಾಗಿರುತ್ತಾರೆ. ಇಂತಹ ಅಸಂಖ್ಯ ಮನುಷ್ಯ ರೂಪದ ಮೃಗಗಳಲ್ಲಿ ಎಲ್ಲೋ ಒಬ್ಬನು ಮಾತ್ರ ಮನುಷ್ಯ ಜೀವನದ ಜವಾಬ್ದಾರಿಯನ್ನು ಅರಿತು ವಿಹಿತ ಕರ್ಮಗಳ ಆಚರಣೆಯಿಂದ ಜೀವನವನ್ನು ಪರಿಪೂರ್ಣಗೊಳಿಸಿಕೊಳ್ಳುವನು. ಅಂತಹ ಪರಿಪೂರ್ಣತೆಯನ್ನು ಪಡೆದ ಸಾವಿರಾರು ಜನರಲ್ಲಿ ಎಲ್ಲೋ ಒಬ್ಬ ಮಾತ್ರ ಪರಮಪುರುಷ ಶ್ರೀಕೃಷ್ಣನನ್ನು ವೈಜ್ಞಾನಿಕವಾಗಿ ಅರಿಯುವನು. ಭಕ್ತಿ ಸೇವೆಯ ಪ್ರಕ್ರಿಯೆಯಿಂದ ಭಕ್ತಿ ಯೋಗದಿಂದ ಮಾತ್ರ ಶ್ರೀಕೃಷ್ಣನನ್ನು ವೈಜ್ಞಾನಿಕವಾಗಿ ತಿಳಿಯಲು ಸಾಧ್ಯ ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಅದೇ ವಿಷಯವನ್ನು ಇಲ್ಲಿ ಈ ಮೇಲಿನ ಶಬ್ದಗಳಲ್ಲಿ ಹೇಳಲಾಗಿದೆ. ಸಾಮಾನ್ಯ ಮನುಷ್ಯನು ಮನುಷ್ಯ ಜೀವನದಲ್ಲಿ ಯಶಸ್ಸನ್ನು ಪಡೆದರೂ ಕೂಡ ವೈಜ್ಞಾನಿಕವಾಗಿ ಅಥವಾ ಪರಿಪೂರ್ಣವಾಗಿ ಪರಮಪುರುಷನನ್ನು ಅರಿಯಲಾರ. ತಾನು ಐಹಿಕದ ಉತ್ಪತ್ತಿಯಲ್ಲ, ಅದಕ್ಕೆ ಬದಲು ಆತ್ಮಸ್ವರೂಪನಾಗಿದ್ದೇನೆ ಎಂಬುದನ್ನು ಅರಿತಾಗಲೇ ಮಾನವ ಜೀವನದ ಪರಿಪೂರ್ಣತೆಗೆ ಸಾಧ್ಯವಾಗುತ್ತದೆ. ಐಹಿಕದೊಂದಿಗೆ ತನಗೆ ಯಾವ ಸಂಬಂಧವೂ ಇಲ್ಲವೆಂದು ಅರಿಯುತ್ತಿದ್ದಂತೆ ಒಮ್ಮೆಗೆ ಅವನು ಐಹಿಕ ಅತ್ಯಾಶೆಯನ್ನು ತೊರೆದು ಬಿಡುತ್ತಾನೆ. ಆಧ್ಯಾತ್ಮಿಕ ವ್ಯಕ್ತಿಯಂತೆ ಚೈತನ್ಯಮಯನಾಗುತ್ತಾನೆ. ರಾಜಸ ಮತ್ತು ತಾಮಸ ಗುಣಗಳನ್ನು ಮೀರಿ ನಿಂತಾಗಲೇ ಈ ಸಫಲತೆಯ ಪ್ರಾಪ್ತಿ ಸಾಧ್ಯವಾಗುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅರ್ಹತೆಯಿಂದ ನಿಜವಾಗಿ ಬ್ರಾಹ್ಮಣನಾದಾಗಲೇ ಅದು ಸಾಧ್ಯವಾಗುತ್ತದೆ. ಬ್ರಾಹ್ಮಣನು ಸತ್ವಗುಣದ ಸಂಕೇತ. ಮಿಕ್ಕವರು ಅಂದರೆ ಸತ್ವಗುಣದಲ್ಲಿ ಇಲ್ಲದವರು ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅಥವಾ ಶೂದ್ರರಿಗಿಂತ ಕೆಳಗಿನವರು ಆಗಿರುತ್ತಾರೆ. ಬ್ರಾಹ್ಮಣ ಸ್ಥಿತಿ ಅದರ ಉತ್ತಮ ಅರ್ಹತೆಗಳಿಂದಾಗಿ ಮನುಷ್ಯ ಜೀವನದ ಅತ್ಯುನ್ನತ ಸ್ಥಿತಿಯಾಗುತ್ತದೆ. ಕೊನೆಯ ಪಕ್ಷ ಬ್ರಾಹ್ಮಣನ ಅರ್ಹತೆಯನ್ನಾದರೂ
ಗಳಿಸದೆ ಯಾರೂ ಭಕ್ತನಾಗಲಾರ. ಭಕ್ತನು ತನ್ನ ಕ್ರಿಯೆಯಿಂದ ಬ್ರಾಹ್ಮಣನೇ ಆಗಿರುತ್ತಾನೆ, ಆದರೆ ಅದೇ ಕೊನೆ ಅಲ್ಲ. ಹಿಂದೆ ಹೇಳಿದಂತೆ ಅಂತಹ ಬ್ರಾಹ್ಮಣನು ನಿಜವಾಗಿ ದಿವ್ಯ ಸ್ಥಿತಿಯಲ್ಲಿರಲು ವೈಷ್ಣವನಾಗಿರಬೇಕು. ಶುದ್ಧ ವೈಷ್ಣವನು ಜೀವನ್ಮುಕ್ತನಾಗಿರುವನು. ಬ್ರಾಹ್ಮಣಕ್ಕಿಂತ ಇದು ದಿವ್ಯವಾದ ಸ್ಥಿತಿ. ಐಹಿಕ ಸ್ಥಿತಿಯಲ್ಲಿ ಬ್ರಾಹ್ಮಣ ಕೂಡ ಬದ್ಧಾತ್ಮನೇ ಆಗಿರುತ್ತಾನೆ, ಏಕೆಂದರೆ ಬ್ರಾಹ್ಮಣ ಸ್ಥಿತಿಯಲ್ಲೂ ಸಹ ನಿರಾಕಾರ ಬ್ರಹ್ಮದ ಅಥವಾ ಅಲೌಕಿಕದ ವಿಚಾರವು ಅರಿವು ಇರುತ್ತದೆಯೇ ವಿನಃ ಪರಮಪುರುಷನ ವೈಜ್ಞಾನಿಕ ಅರಿವು ಇರುವುದಿಲ್ಲ. ಪರಮಪುರುಷ ಕೃಷ್ಣನನ್ನು ಹರಿಯಬೇಕಾದರೆ ಬ್ರಾಹ್ಮಣದ ಸ್ಥಿತಿಯನ್ನು ದಾಟಿ ವಸುದೇವ ಸ್ಥಿತಿಯನ್ನು ತಲುಪಬೇಕು. ಪರಮಪುರುಷ ವಿಜ್ಞಾನವು ಆಧ್ಯಾತ್ಮಿಕ ದಿಶೆಯಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಾದವರ ಅಧ್ಯಯನದ ವಸ್ತುವಾಗಿದೆ. ಮೂರ್ಖ ಜನರು ಅಥವಾ ಅಲ್ಪಜ್ಞಾನವನ್ನೇ ಬಂಡವಾಳವನ್ನಾಗಿರಿಸಿಕೊಂಡವರು ಪರಮಪುರುಷನನ್ನು ಹರಿಯಲಾರದೆ ಕೃಷ್ಣನನ್ನು ತಮ್ಮ ಲಹರಿಗೆ ತಕ್ಕಂತೆ ಅರ್ಥೈಸುತ್ತಾರೆ. ಆದರೂ ವಾಸ್ತವ ಸಂಗತಿ ಎಂದರೆ ಬ್ರಾಹ್ಮಣವನ್ನು ಬಳಸಿಕೊಂಡಂತೆ ಎಲ್ಲಾ ಸ್ಥಿತಿಯಲ್ಲೂ ಐಹಿಕ ವಿಷಯಗಳ ಬ್ರಾಹ್ಮಣವನ್ನು ಒಳಗೊಂಡಂತೆ ಬ್ರಾಹ್ಮಣ್ಯವನ್ನು ಒಳಗೊಂಡಂತೆ ಎಲ್ಲಾ ಸ್ಥಿತಿಯಲ್ಲೂ ಐಹಿಕ ವಸ್ತು ವಿಷಯಗಳ ಕಲಂಕದಿಂದ ಮುಕ್ತನಾಗುವ ತನಕ ಪರಮಪುರುಷ ವಿಜ್ಞಾನವನ್ನು ಯಾರೂ ಹರಿಯಲಾರರು. ಅರ್ಹವಾದ ಬ್ರಾಹ್ಮಣನು ವಸ್ತುತಃ ವೈಷ್ಣವನಾದಾಗ ಮುಕ್ತಿಯ ಚೈತನ್ಯಮಯ ಸ್ಥಿತಿಗೆ ಏರುತ್ತಾನೆ. ಆಗ ಅವನು ಪರಮಪುರುಷರನ್ನು ನಿಜವಾಗಿ ಹರಿಯಬಹುದಾಗಿದೆ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಇದು. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಾಂಛಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ಇಂದಿನ ಸಂಚಿಕೆಯಲ್ಲಿ ನಾವು ತಮೋ ರಜೋಗುಣದಲ್ಲಿದ್ದರೆ ಏನಾಗುತ್ತೆ, ಅಲ್ಲಿಂದ ನಾವು ಯಾವೊಂದು ಸ್ಥಿತಿಗೆ ನಾವು ಮುಂದೆ ಹೋಗಬೇಕು ಅಂತ ಹೇಳಿ ನಾವು ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ರಲ್ವ. 19ನೇ ಶ್ಲೋಕದಲ್ಲಿ ಅನುವಾದ: ಹೃದಯದಲ್ಲಿ ಅಚಂಚಲವಾದ ಪ್ರೇಮಮಯ ಸೇವಾ ಸ್ಥಿರವಾಗುತ್ತಿದ್ದಂತೆಯೇ ಗುಣಗಳು ಸಹಜ ಪರಿಣಾಮಗಳಾದ ಕಾಮ, ಲಾಲಾಸೆ, ಅತ್ಯಾಶೆ ಮುಂತಾದವು ಹೃದಯದಿಂದ ಮಾಯವಾಗುತ್ತದೆ. ಆಗ ಭಕ್ತನು ಸತ್ವಗುಣದಲ್ಲಿ ನೆಲೆಸುತ್ತಾನೆ, ಸಂಪೂರ್ಣ ಸಂತುಷ್ಟನಾಗುತ್ತಾನೆ. ಯಾವಾಗ ಯಾವೊಂದು ಸ್ಥಿತಿನಲ್ಲಿ ಈ ಕಾಮ, ಲಾಲಸ, ಅತ್ಯಾಸ ಇದರಿಂದ ಅವನು ಹೃದಯದಿಂದ ಯಾವಾಗ ಹೃದಯದಿಂದ ಮಾಯವಾಗುತ್ತೆ, ಇದು ಅಚಂಚಲವಾದ ಪ್ರೇಮಮಯ ಸೇವಾ ಮಾಡುವಾಗ. ಎಷ್ಟು ಚೆನ್ನಾಗಿದೆ ನೋಡಿ ವರ್ಡ್, ಅಚಂಚಲವಾದ ಪ್ರೇಮಮಯ ಸೇವಾ. ಅದು ನಾವು ಡೈರಿನಲ್ಲಿ ಬರ್ಕೊಬೇಕು, ಅಷ್ಟು ಚೆನ್ನಾಗಿದೆ ಆ ವರ್ಡ್ಗೆ ಅರ್ಥ, ಅಷ್ಟು ಚೆನ್ನಾಗಿದೆ. ಅಚಂಚಲವಾದ ಅಂದರೆ ಯಾವುದೇ ಒಂದು ಚಂಚಲ ಇರೋದಿಲ್ಲ ಅವ್ರಿಗೆ. ಪ್ರೇಮ ದೃಢತ್ವ ಇರುತ್ತೆ. ಮತ್ತು ಯಾವುದಾದ್ರೂ ಅವನ ಜೀವನದಲ್ಲಿ ಏನಾದರೂ ಸಮಸ್ಯೆ ಬರಲಿ ಅಥವಾ ಏನಾದರೂ ಅವನಿಗೆ ವಿರುದ್ಧವಾಗಿ ಅವನು ಯಾವುದು ಎಕ್ಸ್ಪೆಕ್ಟ್ ಮಾಡ್ತಾನೋ ಅದಕ್ಕೆ ವಿರುದ್ಧವಾಗಿ ಬಂದರೆ ಕೂಡ ಅವನು ಆ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಂಡು ದೃಢತ್ವವನ್ನು ಅವನು ಸ್ಥಾಪನೆ ಮಾಡಿಕೊಂಡು ಆ ಪ್ರೇಮಮಯವಾದ ಒಂದು ಹೃದಯದಿಂದ, ಅಂದರೆ ಹೇಳ್ತಾರಲ್ಲ, ಫ್ರಮ್ ದಿ ಹೋಲ್ ಕೋರ್ ಆಫ್ ಮೈ ಹಾರ್ಟ್ ಅಂತ ಹೇಳ್ತಾರೆ. ನನ್ನ ಹೃದಯದಿಂದ ನಾನು ಇದು ಪ್ರೇಮೆಯಿಂದ ನಾನು ಮಾಡ್ತೀನಿ. ಅದರಲ್ಲಿ ಬ್ರಹ್ಮ ಚೆನ್ನಾಗಿ ಹೇಳ್ತಾರೆ, ಬ್ರಹ್ಮ ಸಂಹಿತೆಯಲ್ಲಿ ಪ್ರೇಮಾಂಜನ ಚುರಿತ
ಪ್ರೇಮಾಂಜನ ಚರಿತ ಭಕ್ತಿಯುತ ಪ್ರೇಮಾಂಜನ ಚರಿತ ಭಕ್ತಿಯುತೇನ ಸೇವಾ ಅಂತ ಒಂದು ಶ್ಲೋಕ ಬರುತ್ತೆ. ಅದರಲ್ಲಿ ಬ್ರಹ್ಮ ಏನು ಹೇಳ್ತಾರೆ ಅಂದರೆ, ನಮ್ಮ ನೇತ್ರಗಳು ಬಂದು ಕಾಮದಿಂದ ತುಂಬ್ಕೊಂಬಿಡಿದಂತೆ. ಸೊ ಅದನ್ನು ನಾವು ಏನು ಮಾಡಬೇಕಂದ್ರೆ ಪ್ರೇಮ ಅಂತ ಅಂಜನ ಅದಕ್ಕೆ ನಾವು ಅಪ್ಲೈ ಮಾಡಬೇಕಂತೆ. ಆ ಪ್ರೇಮ ಅನ್ನೋ ಅಂಜನ ಅಪ್ಲೈ ಮಾಡುವಾಗ ಏನಾಗುತ್ತೆ ಅಂದರೆ ಅದು ಹಾಕೊಳ್ಳುವಾಗ ಏನಾಗುತ್ತೆ ಅಂದರೆ ಈ ಕಾಮ ಅನ್ನೋದು ಹೊರಟೋಗ್ಬಿಡುತ್ತಂತೆ. ಆವಾಗ ನಾವು ಭಗವಂತನ ದಿವ್ಯವಾದ ಒಂದು ಆ ಸ್ವರೂಪನ ನಾವು ನೋಡ್ಬೋದು, ಆ ಪ್ರೇಮಮಯಿಂದ ಭಕ್ತಿನೂ ಮಾಡ್ಬೋದು ಅಂತ ಹೇಳಿ ಬ್ರಹ್ಮ ಹೇಳ್ತಾರೆ ಬ್ರಹ್ಮ ಸಂಹಿತದಲ್ಲಿ. ಬ್ರಹ್ಮ ಸಮೇತ ಅದು ಟ್ರೈನಿಂಗ್ ಅದು ನಾವು ಮತ್ತೆ ನೆಕ್ಸ್ಟ್ ಓದೋಣ ಕ್ಲಾಸಲ್ಲಿ ಒಂದೊಂದು ಶ್ಲೋಕನೂ ಅದು ತುಂಬ ಶ್ಲೋಕ ಇದೆ, ಅದು 30-40 ಶ್ಲೋಕ ಇದೆ, ತುಂಬ ಚೆನ್ನಾಗಿದೆ ಬ್ರಹ್ಮ ಸಂಹಿತ. ಬ್ರಹ್ಮ ಭಗವಂತನ ಕೀರ್ತನೆ ಮಾಡಿರೋದು ತುಂಬ ಚೆನ್ನಾಗಿದೆ ಅದು. ಈಗ ಅಭಿಷೇಕ ಎಲ್ಲ ಮಾಡಿ ನೆನ್ನೆ ನಾವು ಅಪ್ಲೈ ಮಾಡಿದ್ರಲ್ಲ ಅದೇನೆ. ಪ್ರೇಮಾಂಜನ ಚರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಎಂ ಶ್ಯಾಮ ಸುಂದರಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಅದ್ರಲ್ಲಿ ಹೇಳ್ತಾರೆ ಪ್ರೇಮಾಂಜನ ಚರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ. ಸೊ ಹೃದಯದಿಂದ ಭಗವಂತನ ಪ್ರೇಮಯುತ ಸೇವೆ ನಾವು ಮಾಡುವಾಗ ಏನಾಗುತ್ತೆ ಅಂದರೆ ಆ ಕಾಮ ಅನ್ನೋದು ಹೊರಟೋಗಿ ನಮಗೆ ಪ್ರೇಮ ಅಂತ ಒಂದು ಅಂಜನ ಅಂದರೆ ಆಯಿಂಟ್ಮೆಂಟು, ಅಂದರೆ ಭಕ್ತಿ ಸೇವೆ, ಶುದ್ಧವಾದ ಭಕ್ತಿ ಸೇವೆ ನಾವು ಯಾವಾಗ ಅಳವಡಿಸ್ಕೊತೀರೋ ಅವಾಗ ಏನಾಗುತ್ತೆ ಅಂದರೆ ಭಗವಂತನ ಸದಾ ನಾವು ಪ್ರೀತಿಸ್ಬೋದು, ಯಾವಾಗಲೂ ಪ್ರೀತಿಸ್ಕೊಂಡೇ ಇರ್ಬೋದು ಭಗವಂತನ ಅಂತ ಅದರಲ್ಲಿ ಬ್ರಹ್ಮ ಅದು ಹೇಳ್ತಾರೆ. ಸೊ ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ಹೃದಯದಲ್ಲಿ ಅಚಂಚಲವಾದ ಪ್ರೇಮಮಯ ಸೇವಾ ಸ್ಥಿರವಾಗುತ್ತದೆ. ಯಾವಾಗ ಸ್ಥಿರವಾಗುತ್ತೆ ಅದು? ಈ ರಜೋ ತಮೋ ಗುಣಗಳಿಂದ ನಾವು ಸತ್ವಗುಣಕ್ಕೆ ಬರಬೇಕು. ಸತ್ವಗುಣಕ್ಕೆ ಬರಬೇಕಾದ್ರೆ ನಾವು ಏನು ಮಾಡಬೇಕು? ಅಚಂಚಲವಾದ ಪ್ರೇಮ ಸೇವೆಯನ್ನು ನಾವು ಮಾಡಬೇಕು ಅಂತ, ಸ್ಥಿರವಾಗಿ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಇಂಥ ಒಂದು ಇದರಲ್ಲಿ ಒಂದು ಸ್ಥಾನದಲ್ಲಿರುವಾಗ ನಮಗೇನಾಗುತ್ತೆ, ಆ ಭಕ್ತನಿಗೆ ಸತ್ವಗುಣದಲ್ಲಿ ನೆಲೆಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಸತ್ವಗುಣದಲ್ಲಿ ನೆಲೆಸುವಾಗ ಏನಾಗುತ್ತೆ? ಸಂಪೂರ್ಣವಾಗಿ ಸಂತೋಷವಾಗುತ್ತೆ. ಸೊ ಸತ್ವಗುಣದಲ್ಲಿ ಸಂಪೂರ್ಣವಾಗಿ ಸಂತೋಷ ಆದಮೇಲೆ ಏನಾಗುತ್ತೆ? ನೆಕ್ಸ್ಟ್ ಶ್ಲೋಕ ಹೇಳ್ತಾ ಇದ್ದಾರೆ ಇವರು ಸುಖಮುನಿ. ಏವಂ ಪ್ರಸನ್ನ ಮನಸ್ಸು ಭಗವದ್ ಭಕ್ತಿ ಯೋಗತಃ ಭಗವತ್ ತತ್ವ ವಿಜ್ಞಾನಂ ಮುಕ್ತ ಸಂಗಸ್ಯ ಜಾಯತೆ. ಇದು ತತ್ವ ಅನ್ನೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ ತತ್ವ ಅಂತ ಇದೆ ನೋಡಿ, ಅದರಲ್ಲಿ ಭಗವತ್ ತತ್ವ ಅಂದರೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ, ತುಂಬ ವೇದ ಪಂಡಿತರು, ಈ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಏನು ಮಾಡ್ತಾರೆ, ಎಲ್ಲ ಮಂತ್ರಗಳೆಲ್ಲ ಪಠಿಸ್ತಾರೆ, ಶ್ಲೋಕಗಳೆಲ್ಲ ಪಠನೆ ಮಾಡ್ತಾರೆ. ಪ್ರತಿದಿನ ನಾವು ನೋಡಿದ್ದೀನಿ ಕೆಲವರು ಈ ಬ್ರಾಹ್ಮಣರು ಏನು ಮಾಡ್ತಾರೆ ಅಂದರೆ 6 ಗಂಟೆಗೆ ದೀಪ ಹಚ್ಚಿದ ಮೇಲೆ ಕೂತ್ಕೊಂಡು ಭಗವದ್ಗೀತೆ ಓದ್ತಾ ಇರ್ತಾರೆ. ಅವ್ರೇನಂದರೆ ಅವರು ಇದು ಸೇವೆ ಬರೀ ಭಗವದ್ಗೀತೆ ಓದ್ಕೊಂಡಿರೋದು ಅಷ್ಟೇ, ಶ್ಲೋಕಗಳು ಮಾತ್ರ ಓದ್ಕೊಂಡು ಬಂದ್ಬಿಡ್ತಾರೆ. ಸೊ ಅರ್ಥಗಳು ಅದಕ್ಕೆ ಭಾವಾರ್ಥ ಏನು ತಿಳ್ಕೊಳ್ಳೋದೇ ಇಲ್ಲ. ಅದೇ ನಮ್ಮ ಗುರುಗಳೊಬ್ಬರು ಹೇಳ್ತಾ ಇದ್ರು, ಪ್ರಭುಪಾದರ ಒಂದು ಭಾವಾರ್ಥ ಬಂದು ಅವರ ಲೀಲೆಗಳೆಲ್ಲ ಅದ್ರಲ್ಲಿ ಇದೆಯಂತೆ. ಅಂದರೆ ಅರ್ಥ ಏನಂದರೆ, ಅವರು ಭಕ್ತಿ ಸೇವೆ ಮಾಡುವಾಗ, ಸಾಧನೆ ಮಾಡುವಾಗ, ಭಕ್ತರಿಗೆ ಪ್ರಚಾರ ಮಾಡುವಾಗ ಅವರ ಹೃದಯದಲ್ಲಿ ಯಾವ ಥರ ಒಂದು ಸ್ಪಂದನೆ ಮಾಡಿದ್ದಾರೆ ಭಗವಂತ, ಅದನ್ನೆಲ್ಲ ಅದ್ರಲ್ಲಿ ಬರೆದಿದ್ದಾರಂತೆ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ನಾನು ಯಾವತ್ತೂ ನನ್ನ ಭಾವಾರ್ಥದಲ್ಲಿ ಇದ್ದೀನಿ ಅಂತ ಹೇಳಿದ್ದಾರಂತೆ. ಕೆಲವರು ಭಕ್ತರು ಏನು ಮಾಡ್ತಾರೆ, ಪ್ರಭುಪಾದ ಇರುವ ನಾನು ಇರಲಿಲ್ಲ, ನಾನು ಸೇವೆ ಮಾಡೋಕ್ಕಾಗಲಿಲ್ಲ ಅಂತ ಪ್ರಭುಪಾದ ಶಿಷ್ಯರ ಹತ್ರ ಹೇಳಿದಂತೆ. ಆವಾಗ ಅವ್ರ ಶಿಷ್ಯರು, ನಮ್ಮ ಗುರುಗಳೆಲ್ಲ ಏನೋ ಹೇಳಿದ್ರು ಅಂದರೆ, ಪ್ರಭುಪಾದ ಇರ್ಬೇಕಂತೇನಿಲ್ಲ, ಅವ್ರ ಆಲ್ರೆಡಿ ಅವ್ರ ಭಾವಾರ್ಥದಲ್ಲೇ ಇದ್ದಾರೆ. ಅವ್ರ ಭಾವಾರ್ಥ ಏನು ಅವ್ರ ಮನಸ್ಸಿಂದ ಬಂದಿರೋದು. ಅಂದರೆ ಅವರು ವೈಯಕ್ತಿಕವಾಗಿ ಅವ್ರಿಗೆ ಮನಸ್ಸಿಗೆ ಬಂದಿದ್ದ ಕಲ್ಪನಾ ಕಥೆಗಳೆಲ್ಲ ಯಾವುದು ಬರೆದಿಲ್ಲ. ಅವರ ಗುರು ಏನು ಹೇಳಿದಾರೋ ಅದನ್ನ ಅದೇ ಥರ ಯಥಾರೂಪದಲ್ಲಿ ಅವ್ರು ಬರೆದಿದ್ದಾರೆ. ವಿಶ್ವನಾಥ್ ಚಕ್ರವರ್ತಿ ಠಾಕೂರು ಮತ್ತು ಬಲದೇವ್ ವಿದ್ಯಾಭೂಷಣ, ನಾವು ಅವ್ರ ಬಗ್ಗೆ ಮಾತಾಡೋದಲ್ಲ, ಅವರೆಲ್ಲ ಏನು ಭಾವಾರ್ಥ ಕೊಟ್ಟಿದ್ದಾರೋ ಆ ಅರ್ಥ ನನಗೆ ಅವ್ರು ಬರ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಅದು ಬೇಸಾಗಿ ಇಟ್ಕೊಂಡು ಇದೆಲ್ಲ ಬರೆದಿದ್ದಾರೆ, ಈ ಭಾವಾರ್ಥಗಳೆಲ್ಲ ಬರೆದಿದ್ದಾರೆ. ಸೊ ಅವರ ಸ್ವಂತ ವಾಕ್ಯಗಳು ಆಗಲಿ, ಇದು ಕಲ್ಪನೆ ಮಾಡಿ ಬರೆಯೋದಾಗ್ಲಿ, ಇದೆಲ್ಲ ಯಾವುದು. ಕೆಲವರೆಲ್ಲ ನೀವು ನೋಡಿದಿರಲ್ವಾ, ಕವಿತ್ವ ಹೆಂಗ್ ಬರೀತಾರೆ ಅಂದರೆ, ನದಿ ತೀರದಲ್ಲ ಕೂತ್ಕೊಂಡ್ಬಿಡ್ತಾರೆ, ಕೂತ್ಕೊಂಡು ಅಲ್ಲಿ ಏನೇನೆಲ್ಲ ನಡೀತಾ ಇದೆಯೋ, ಪ್ರಕೃತಿಯಾಗಿ ಏನೇನು ನಡೀತಿದೆ ಎಲ್ಲ ನೋಡಿಕೊಂಡು ಅದನ್ನು ವರ್ಣನೆ ಮಾಡೋದು, ಈ ಥರ ಎಲ್ಲ ಕಲ್ಪನೆ ಮಾಡ್ತಾರೆ. ಸೊ ಅಂಥದಕ್ಕೆಲ್ಲ ಇಲ್ಲಿ ಅವಕಾಶನೇ ಇರಲ್ಲ. ಅಂದರೆ ತನ್ನ ಗುರುಗಳು ಏನು ಹೇಳಿದಾರೋ ಅದನ್ನು ಯಥಾರೂಪವಾಗಿ ಅವರು ಇಲ್ಲಿ ಭಾವಾರ್ಥದಲ್ಲಿ ಬರೆದಿದ್ದಾರೆ. ಸೊ ಇಲ್ಲೇನು ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಹೀಗೆ ಶುದ್ಧ ಸತ್ವ ಸ್ಥಿತಿ ಸ್ಥಿರವಾದಾಗ, ಅಂದರೆ 3 ಗುಣಗಳಿಗೆ ಅತೀತವಾದ ಯಾವುದಂದರೆ ಶುದ್ಧ ಸತ್ವ ಅಂತ ಹೇಳ್ತಾರೆ, ವಾಸುದೇವ ಸತ್ವ. ಸೊ ವಾಸುದೇವ ಗುಣ. ಸೊ ಸತ್ವಗುಣ, ರಜೋಗುಣ, ಫಸ್ಟ್ ರಜೋಗುಣ ತಮೋ ಗುಣದಲ್ಲಿ ಇದ್ರೆ ಏನಾಗುತ್ತೆ ಅಂತ ನಾವು ನೋಡಿದ್ರಿ. ಸೊ ನಮಗೆ ಕಾಮ, ಕ್ರೋಧ, ಲೋಭ, ಸೊ ಲಾಲಸ, ಅತಿ ಆಸೆ, ಇದೆಲ್ಲ ಏನಾಗುತ್ತೆ ಅಂದರೆ ರಜೋಗುಣ ತಮೋ ಗುಣದಲ್ಲಿಂದ ಇರೋದ್ರಿಂದ ನಮಗೆ ಇದೆಲ್ಲ ನಮ್ಗೆ ಉತ್ಪತ್ತಿ ಆಗುತ್ತೆ. ಸೊ ಅದರಿಂದ ನಾವು ಸತ್ವಗುಣಕ್ಕೆ ಬರಬೇಕಂದ್ರೆ ಅದನ್ನು ತ್ಯಜಿಸಬೇಕು.
ಯಾವ ಥರ ತ್ಯಜಿಸೋದು ಅಂದರೆ ಭಗವಂತನ ಭಕ್ತಿ ಸೇವೆಯಲ್ಲಿ, ಪ್ರೇಮಮಯ ಭಕ್ತಿ ಸೇವೆಯಲ್ಲಿ ನಾವು ಯಾವಾಗ ನಮ್ಮ ಅವಯವಗಳನ್ನ ಮತ್ತು ನಮ್ಮ ಕೆಲಸಗಳನ್ನ, ನಮ್ಮ ಕಾರ್ಯಗಳನ್ನ, ನಮ್ಮ ಕರ್ಮಗಳನ್ನೆಲ್ಲ ಅವರೊಂದು ಸೇವೆಯಲ್ಲಿ ನಾವು ಅರ್ಪಣೆ ಮಾಡುವಾಗ ಏನಾಗುತ್ತೆ ಅಂದರೆ ರಜೋ ತಮೋ ಗುಣಗಳೊಂದು ಸ್ಪಾಂಟೇನಿಯಸ್ ಅಂತ ಹೇಳ್ತಾರೆ, ಅದು ಆಟೋಮೆಟಿಕ್ ಆಗಿ ಅದು ಹೊರಟೋಗ್ಬಿಡ್ತದೆ, ಪ್ರಕೃತಿಯಾಗಿ ಹೊರಟೋಗ್ಬಿಡ್ತಂತೆ. ಸೊ ಅದಕ್ಕೋಸ್ಕರ ನಾವು ಇದು ಬಿಡಿಯಾಗಿ ನಾವು ಅದನ್ನು ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದೇ ಆ ರಜೋಗುಣ ತಮೋಗಳಿಂದ ನಾವು ಯಾವಾಗ ನಾವು ತ್ಯಜಿಸ್ಕೊಂಡು ಬರ್ತಿರೋ ಅವಾಗ ಏನಾಗುತ್ತೆ, ನಮ್ಮ ಹೃದಯ ಸ್ವಲ್ಪ ಏನಾಗ್ತಾ ಇರುತ್ತೆ, ಸ್ವಲ್ಪ ಶುದ್ಧ ಆಗ್ತಾ ಇರುತ್ತೆ, ಚಿತ್ತ ಶುದ್ಧಿ ಆಗುತ್ತೆ. ಅದು ಶುದ್ಧಿ ಆಗ್ತಾ ಏನಾಗುತ್ತೆ ಅಂದರೆ ಆ ರಜೋ ತಮೋಗುಣ ಬಿಟ್ಟು ನಾವೇನು ಮಾಡ್ತೀವಿ, ಸತ್ವಗುಣಕ್ಕೆ ಪ್ಲಾಟ್ಫಾರ್ಮ್ಗೆ ಬರ್ತೀವಿ. ಯಾಕಂದರೆ ಒಂದೇ ಸಲ ನಾವು ಸತ್ವಗುಣಕ್ಕೆ ಬರೋಕ್ಕಾಗಲ್ಲ. ಸೊ ತಮೋಗುಣದಿಂದ ರಜೋಗುಣದಿಂದ ಸತ್ವಗುಣ. ಸೊ ಇದರಲ್ಲಿ ತುಂಬ ಒಂದು ಸಾಧನೆ ಇದೆ. ಯಾಕಂದರೆ ಕೆಲವು ಟೈಮಲ್ಲಿ ನಾವು ಸತ್ವಗುಣದಲ್ಲಿ ಇರ್ತೀವಿ, ಕೆಲವು ಟೈಮಲ್ಲಿ ರಜೋಗುಣದಲ್ಲಿ ಇರ್ತೀವಿ, ಕೆಲವು ಟೈಮ್ ತಮೋಗುಣದಲ್ಲಿ ಇರ್ತೀವಿ. ಸೊ ಆ ಥರ ಎಲ್ಲ ಮಿಕ್ಸ್ ಆಗಿರುತ್ತೆ ನಮ್ಮ ಹತ್ರ ಎಲ್ಲ. ಇದು ಏನೋ ಒಂದು ಸಮಯದಲ್ಲಿ ಸಂತೋಷವಾಗಿರ್ತೀರಿ, ಕೆಲವು ಸಮಯದಲ್ಲಿ ಸಿಟ್ಟು ಬಂದ್ಬಿಡುತ್ತೆ ನಮ್ಗೆ, ಯಾರಾದರೂ ಬೈದರೆ. ಮಿಶ್ರಣ. ಸೊ ಆ ಥರ ಕೆಲವು ಟೈಮಲ್ಲಿ ಯಾವಾಗಲೂ ಸೋಂಬೇರಿತನ, ನಾಳೆ ನೋಡ್ಕೊಳ್ಳೋಣ ಬಿಡು, ನಾಳೆ ನೋಡ್ಕೊಳ್ಳೋಣ ಬಿಡು, ನಿಧಾನಕ್ಕೆ ನೋಡ್ಕೋಣ, ಇವತ್ತು ಆಗಲ್ಲ, ನಿನ್ನೆ ಎಲ್ಲ ತುಂಬ ಕಷ್ಟ ಬಿದ್ದುಬಿಟ್ಟಿದ್ದೀರಿ, ತುಂಬ ಸೇವೆ ಮಾಡಿಬಿಟ್ಟಿದ್ದೀರಿ, ಇವತ್ತು ಬೇಡವೇ ಬೇಡ ಅಂತ ಮನಸ್ಸು ಹೇಳ್ತದೆ ನಮಗೆ. ಆದ್ರೇನು ಇವತ್ತಿನ ಸಿಚುವೇಶನ್ ಹಂಗೆ ಮಾಡಬೇಕು, ಆಸೆ ಇಟ್ಕೋಬೇಕು. ಆಸೆ ಇಟ್ಕೊಂಡ್ರೆ ಎಲ್ಲ ನಡೆಯುತ್ತೆ. ಅದಕ್ಕೆ ಮೊದಲು ಅದಕ್ಕೆ ಅರ್ಹತೆ ಏನಂದ್ರೆ ಆಸೆ. ಸೊ ಅದಕ್ಕೆ ಆಸೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಭಕ್ತರ ಜೊತೆ ಸಂಗೀತ ಮಾಡ್ಬೇಕು. ಆಸೆ ಬರ್ಬೇಕಂದ್ರೆ ಭಕ್ತರ ಜೊತೆ ಸಂಗೀತ ಮಾಡ್ಬೇಕು. ಈಗ ನಾನು ಅಷ್ಟೇ, ಬೆಳಗ್ಗೆ ಮೊನ್ನೆಯಿಂದ 4 ಪ್ರೋಗ್ರಾಮ್ ಆಯ್ತು. 4 ಪ್ರೋಗ್ರಾಮ್ ಆಗಿ ಇವತ್ತು ಮನಸ್ಸು ಏನ್ ಹೇಳ್ತಾ ಇದ್ರೆ, ಏನಕ್ಕೆ ಇಷ್ಟೊಂದು ಪ್ರೋಗ್ರಾಮ್ ಮಾಡಿದ್ಯಾ, 4 ದಿನ ಮಾಡಿದ್ಯಾ, 2 ದಿನ ನೀನ್ ಕಂಟಿನ್ಯೂಸ್ ಆಗಿ ಮಾಡಿದ್ಯಾ, ಆರಾಮಾಗಿ ಮಲ್ಕೊಂಡ್ಬಿಡು, ಒಂದಿನ ಇದು ರಜಾ ತಗೊಂಡ್ಬಿಡು ಅಂತ ಮನಸ್ಸೆಲ್ಲ ಹೇಳ್ತಾ ಇದೆ. ಆಮೇಲೆ ತಕ್ಷಣ ಜಪಮಾಲೆ ತಗೊಂಡು ಜಪ ಮಾಡೋದು ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಮಾಡ್ಕೊಂಡು, ಶುದ್ಧ ಮಾಡ್ಕೊಂಡು, ಫ್ರೆಶ್ ಅಪ್ ಮಾಡ್ಕೊಂಡು ಜಪ ಮಾಡೋ ಕೂತ್ಕೊಂಡ್ರೆ ಸ್ವಲ್ಪ ಮನಸ್ಸು ಕಂಟ್ರೋಲ್ಗೆ ಬಂತು. ಅವಾಗ ಚಂಚಲವಾದ ಇರೋ ಮನಸ್ಸೆಲ್ಲ ಏನಾಯ್ತು, ಅಚಂಚಲವಾಯ್ತು. ಸೊ ಅಚಂಚಲವಾಗಿ ಇಲ್ಲ, ಇವತ್ತು ಹೋಗ್ಲೇಬೇಕು, ಏನಾದ್ರೂ ಭಗವಂತನ ಬಗ್ಗೆ ಹೇಳಬೇಕು ಅಂತ ಒಂದು ಆಸೆ ನಮ್ಮನ್ನ. ಅದಕ್ಕೆ ನಾಮ ಬಂದು ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ಗೆ ಸಪ್ಲಿಮೆಂಟ್ ತರ ಅದು. ಈಗ ಇದು ಮೂಳೆಗಳಿಗೆಲ್ಲ ಏನಾಗುತ್ತೆ ಅಂದ್ರೆ ಸಮದೋಗ್ಬಿಟ್ರೆ ಏನಾಗುತ್ತೆ, ಡಾಕ್ಟರ್ಸ್ ಏನ್ ಮಾಡ್ತಾರೆ, ಕ್ಯಾಲ್ಸಿಯಂ ತಗೊಳ್ಳಿ, ಮೆಗ್ನೀಷಿಯಂ ತಗೊಳ್ಳಿ, ಪೊಟ್ಯಾಷಿಯಂ ತಗೊಳ್ಳಿ ಅಂತ ಬರ್ಕೊಡ್ತಾರೆ. ಅದು ನ್ಯಾಚುರಲ್ ಆಗೇ ನಮ್ಮಲ್ಲಿ ಇದೆ, ಆದ್ರೆ ನಾವು ತಗೊಳ್ತಾ ಇಲ್ಲ. ನಾವೇನಾಯ್ತಾರೆ ಟ್ಯಾಬ್ಲೆಟ್ ಮೂಲಕ ನಾವು ತಗೊಳ್ತಾ ಇದ್ದೀವಿ. ನೀವು ಇವಾಗ ಸೂರ್ಯನ ಎದುರಿಗೆ ಕುತ್ಕೊಂಡ್ಬಿಟ್ರೆ ಸಾಕು, ನಮ್ಗೆ ಎಲ್ಲ ಕ್ಯಾಲ್ಸಿಯಮು ಬಂದ್ಬಿಡುತ್ತೆ, ನಮ್ಗೆ ಏನ್ ಬೇಕೆಲ್ಲ ಬಂದ್ಬಿಡುತ್ತೆ. ಅದು ನಾವು ತಗೊಳ್ತಾ ಇಲ್ಲ. ಎಲ್ಲ ಏನಾಗ್ಬಿಟ್ರೆ ಅಂದ್ರೆ ಮನೆ ಒಳಗಡೆನೆ ಎಲ್ಲ ಆಗ್ಬೇಕು, ಮನೆ ಒಳಗಡೆ ಇಂದ ಹೊರಗಡೆನೆ ಹೋಗಲ್ಲ. ಪ್ರಕೃತಿಯಾದ ಒಂದು ಶಕ್ತಿ ಯಾವುದು ನಾವು ಪ್ರಭಾವ ಆಗ್ತಾ ಇಲ್ಲ ಅದಕ್ಕೆ ಏನಾಗುತ್ತೆ ಅಂದ್ರೆ ಸಾಧಾರಣವಾಗಿ ಎಲ್ಲ ವೀಕ್ ಆಗ್ತಾ ಬರುತ್ತೆ. ಆ ಥರ ಇದರಲ್ಲಿ ಭಕ್ತಿ ಸೇವೆಯಲ್ಲಿ ಕೂಡ ನಾವು ಅದರಲ್ಲೇ ಆ ಒಂದು ಇದರಲ್ಲಿ ನಾವು ಇರೋದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ನ್ಯಾಚುರಲ್ ಎಲ್ಲ ಬಂದ್ಬಿಡುತ್ತೆ ನಮಗೆ. ಆ ಆಸೆ ಅನ್ನೋದು ಏನಾಗುತ್ತೆ ಅಂದ್ರೆ ಇದೆಲ್ಲ ನಮಗೆ ಹೆಲ್ಪ್ ಮಾಡುತ್ತೆ, ಸಾಧಕವಾಗಿರುತ್ತೆ ಇದೆಲ್ಲ ಈ ಜಪ ಅದಕ್ಕೆ ಭಕ್ತಿ ಕಲಿಯುಗದಲ್ಲಿ ಮೊದಲ ಮೆಟ್ಟು ಅದೇ. ಜಪ ಮಾಡೋದ್ರಿಂದ ಭಗವಂತ ಏನ್ ಮಾಡ್ತಾನೆ, ನಮ್ಗೆ ಆಸೆನೇ ಕೊಡ್ತಾನಂತೆ, ನೀನು ಇನ್ನೂ ಭಕ್ತಿ ಸೇವೆ ಮಾಡು ಅಂತ. ಸೊ ಆ ರಜೋ ತಮೋ ಗುಣಗಳಿಂದ ನಾವು ಸತ್ವಗುಣಕ್ಕೆ ಬರುವಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ನಮ್ಗೆ ಸಂತೋಷ ಸಿಗುತ್ತೆ. ಸೊ ಸತ್ವಗುಣದಲ್ಲಿ ಇರೋನು ಏನ್ ಮಾಡ್ತಾನೆ, ಯಾವಾಗಲೂ ಶಾಸ್ತ್ರಗಳ ಬಗ್ಗೆ ಓದೋದು, ಶಾಸ್ತ್ರಗಳ ಬಗ್ಗೆ ಮತ್ತವ್ರಿಗೆ ಹೇಳೋದು, ಪ್ರಚಾರ ಮಾಡೋದು, ಅವನು ಆಚರಣೆ ಮಾಡ್ಕೊಳ್ಳೋದು, ಅವನು ಸಾಧನೆ ಮಾಡೋದು. ಇದು ಮಾಡೋದ್ರಿಂದ ಅವನು ಸತ್ವಗುಣದಲ್ಲಿ ಆ ಒಂದು ನೆಲೆಗೆ ಬರ್ತಾನೆ ಅವನು. ಸೊ ಅದಾದ್ಮೇಲೆ ಅಲ್ಲೇ ನಾವು ನಿಂತ್ಕೊಂಡ್ಬಿಟ್ರೆ ಆಗಲ್ಲ. ಅಲ್ಲೇ ನಾವು ನಮ್ಮ ಸಾಧನೆ ಇಷ್ಟೇ ನಮ್ದು, ಇನ್ಮೇಲೆ ನಮ್ಗೇನು ಬೇಕಾಗಿಲ್ಲ ಅಂತ ನಾವು ತಿಳ್ಕೊಬಾರ್ದು. ಯಾಕಂದ್ರೆ ಅದಕ್ಕೆ ಅತೀತವಾದದ್ದು ಶುದ್ಧ ಸತ್ವಗುಣ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ಇನ್ನು ಕೆಲವರು ಏನು ತಿಳ್ಕೊಂಡಿದ್ದಾರೆ ಅಂದ್ರೆ 99.5% ಬ್ರಾಹ್ಮಣರು ಉತ್ತಮವಾದವರು ಅನ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರಿಗಿಂತ ಉತ್ತಮವಾದ ಬ್ರಾಹ್ಮಣರು ಅವರೇ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಈ ಕಾಲದ ಬ್ರಾಹ್ಮಣ ಅಲ್ಲ, ಹಿಂದಿನ ಕಾಲದಲ್ಲಿ ಇದ್ರು ಬ್ರಾಹ್ಮಣರು. ಅವರು ಏನೇನೋ ಹೇಳಿದ್ರೆ ಅದು ತಕ್ಷಣ ಆಗ್ಬಿಡುತ್ತಂತೆ. ಅವ್ರ ವಾಕ್ಯ ಅಷ್ಟು ಶುದ್ಧ ಇರುತ್ತೆ. ಯಾಕಂದ್ರೆ ಅವರು ಸಾಧನೆ ಮಾಡ್ತಾ ಇರ್ತಾರಲ್ಲ. ಪ್ರಭುಪಾದ ಹೇಳ್ತಾರೆ, ಪ್ಯೂರಿಟಿ ಇಸ್ ದ ಫೋರ್ಸ್ ಅಂತ ಹೇಳ್ತಾರೆ. ಸೊ ಎಲ್ಲಿ ಪವಿತ್ರತೆ ಇದೆಯೋ ಅಲ್ಲಿ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಒಬ್ಬ ತಂದೆ ಏನ್ ಮಾಡ್ತಾನೆ, ಮಗನಿಗೆ ಅವನು ಧೂಮಪಾನ ಮಾಡೋದು ನೋಡ್ಬಿಡ್ತಾನೆ. ಮಾಡ್ಬಿಟ್ಟು, ಹೇಯ್ ಏನೋ ನೀನು ಈ ವಯಸ್ಸಿಗೆ ಈ ಥರ ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ ಅವನು ಹೇಳ್ತಾನೆ, ತಂದೆ ನೀನು 4-5 ಮಾಡ್ತಾ ಇದೆಯಾ, 5 ನೀನು ಧೂಮಪಾನ ಮಾಡ್ತಾ ಇದೆಯಾ, ನಾನು ಇನ್ನು 1-2 ಮಾಡ್ತಾ ಇರೋದು, ಅದಾದ್ಮೇಲೆ ನನಗೆ ಹೇಳಿ ನೀನು ಬೇಕಾದ್ರೆ ನಾನು ನಿಲ್ಲಿಸ್ತೀನಿ ಅಂತ ಹೇಳ್ತಾನೆ. ಯಾಕಂದ್ರೆ ಇವನೇ ಮಾಡ್ತಾ ಇಲ್ಲ, ತಂದೆ ಆದವನೇ ಸರಿಯಾದ ದಾರಿನಲ್ಲಿ ಇಲ್ಲದಕ್ಕೋಸ್ಕರ ಮಗ ಏನ್ ಮಾಡ್ತಾನೆ, ನೀನ್ ಮೊದಲು ಕರೆಕ್ಟ್ ಆಗು, ನೀನ್ ಮೊದಲು ನಿಲ್ಸು, ಆಮೇಲೆ ನಾನು ನಿಲ್ಲಿಸ್ತೀನಿ ಅಂತ ಹೇಳ್ತಾನೆ. ಸೊ ಅದ್ರ ನಮ್ಮಲ್ಲಿ ಪವಿತ್ರತೆ ಇರಬೇಕು. ನಾವು ಹೇಳ್ತಾ ಇದ್ರಿ ಅಂದ್ರೆ
ನಮ್ಮಲ್ಲಿ ಪವಿತ್ರತೆ ಇದ್ರೆ ನಾವು ಬೇರೆಯವ್ರಿಗೆ ಹೇಳ್ಬೋದು, ಇದ್ರೆ ಆ ಪವಿತ್ರತೆಯಲ್ಲಿ ಶಕ್ತಿ ಇರಲ್ಲ, ಆ ಶಕ್ತಿ ಇದಾಗ್ಬಿಡುತ್ತೆ, ಶಕ್ತಿಹೀನ ಆಗ್ಬಿಡುತ್ತೆ. ನಾವೇ ತಪ್ಪು ಮಾಡ್ತಾ ಇದೀವಿ, ನಾವ್ ಹೆಂಗೆ ಹೇಳಕ್ಕಾಗಲ್ಲ, ಕಳ್ಕೊಂಡ್ಬಿಡ್ತಾರೆ ಅವರು, ಆ ಶಕ್ತಿನೂ ಕಳ್ಕೊಂಡ್ಬಿಡ್ತಾರೆ, ಅರ್ಹತೆನೂ ಕಳ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ಶುದ್ಧ ಸತ್ವಗುಣ, ಇಲ್ಲಿ ಬ್ರಾಹ್ಮಣ ಅಂದ್ರೆ ಏನು, ವೈಷ್ಣವ ಅಂದ್ರೆ ಏನು ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲು ನಾವೇನ್ ಮಾತಾಡಿದೆ, ಮೊದಲು ನಾವು ಬ್ರಾಹ್ಮಣನ ಇದರಲ್ಲೇ ಇನ್ನೂ ಇಲ್ಲ, ಅದಕ್ಕೆ ಏನ್ ಮಾಡ್ಬೇಕು, ರಜೋ ತಮೋ ಗುಣಗಳಿಂದ ನಾವು ಸತ್ವಗುಣಕ್ಕೆ ಬರಬೇಕು. ಆ ಸತ್ವಗುಣ ಒಂದು ಸ್ಥಾನದಲ್ಲಿ ನಾವು ಬಂದ್ಮೇಲೆ ಏನಾಗುತ್ತೆ, ನಮಗೆ ಆ ಬ್ರಾಹ್ಮಣನ ಒಂದು ಗುಣಗಳು ನಮಗೆ ಬರುತ್ತೆ. ಅದಕ್ಕೆ 18ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಸಮೋ ದಮೋ ತಪಸ್ಸೋಚಂ ಶಾಂತಿ ಅರ್ಜವಮೇವಚ ಜ್ಞಾನ ವಿಜ್ಞಾನ ಮಾಸ್ತಿಕಂ ಅಂತ ಒಂದು ಶ್ಲೋಕ ಬರುತ್ತೆ. ಅದರಲ್ಲಿ ಬ್ರಾಹ್ಮಣನಿಗೆ 9 ಗುಣಗಳಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬ್ರಾಹ್ಮಣ ಗುಣಗಳು ಏನು ಅಂದರೆ, ಸಹನವಾಗಿರಬೇಕು, ಧಾರ್ಮಿಕವಾದ ಒಂದು ಜೀವನ ಗಳಿಸ್ಕೋಬೇಕು, ಮತ್ತೆ ಬಂದು ಇನ್ನೊಂದು ಕರುಣಮಯ ಆಗಿರಬೇಕು, ಮತ್ತು ಬೇರೆಯವ್ರ ಮೇಲೆ ತುಂಬ ಕರುಣೆ ತೋರಿಸ್ಬೇಕು, ಮೆರ್ಸಿ ಕರುಣೆ ತೋರಿಸ್ಬೇಕು. ಈ ಥರ 9 ಗುಣಗಳು ಯಾರಿಗೆ ಇದೆಯೋ ಅವ್ರು ಮಾತ್ರನೇ ಬ್ರಾಹ್ಮಣ ಅಂತ ಹೇಳ್ತಾ ಇದ್ದಾರೆ. ಜಾತಿಯಿಂದನೋ ಜನ್ಮದಿಂದನೋ ಇದು ಬ್ರಾಹ್ಮಣನಿಗೆ ಲಕ್ಷಣ ಬರಲ್ಲ. ಈ 9 ಲಕ್ಷಣ ಯಾರಿಗಿದೆಯೋ ಅವ್ರಿಗೆ ಮಾತ್ರ ಈ ಒಂದು ಇದು ಬರುತ್ತೆ, ಏನಾದರೂ ಬ್ರಾಹ್ಮಣನ ಒಂದು ಗುಣ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಥರ ಈ 9 ಲಕ್ಷಣನ ನಾವು ಪಡ್ಕೋಬೇಕು. ಅದು ಪಡ್ಕೋಬೇಕಾದ್ರೆ ನಾವು ಭಕ್ತಿ ಸೇವೆ ಮಾಡ್ತಾ ಅದು ಆಟೋಮೆಟಿಕ್ ಮಾಡಬೇಕು. ಇವಾಗ ನಾವೆಲ್ಲರೂ ಬ್ರಾಹ್ಮಣರಾಗ್ಬೋದು, ಬ್ರಾಹ್ಮಣರೇ ಅಂತ ಹೇಳ್ಬೋದು. ಯಾಕಂದ್ರೆ 4 ನಿಯಮಗಳು ನೀವು ಆಚರಣೆ ಮಾಡಿಕೊಂಡು 16 ರೌಂಡ್ ಜಪ ಮಾಡಿದ್ರೆ ಯು ಆರ್ ಎ ಬ್ರಾಹ್ಮಣ. ಅವ್ರಿಗಿಂತ ನಾವು ಉತ್ತಮ ಸ್ಥಿತಿಯಲ್ಲಿ ಇದ್ದೀರಿ ಅಂದ್ರೆ ಅವ್ರು ಓಡಿಸ್ಕೊಳ್ಳೋದಲ್ಲ, ಬಟ್ ನಮ್ಗೆ ಆ ಗುಣ ಬಂದ್ಬಿಡುತ್ತೆ. ನೀವು ಮಾಡಿ ಬೇಕಾದ್ರೆ 16 ರೌಂಡ್ ಜಪ ಮಾಡಿ, ಒಂದು 4 ನಿಯಮಗಳನ್ನ ಆಚರಣೆ ಮಾಡಿ, ನಿಮಗೆ ನಮಗೇನೋ ಒಂದು ಇದು ಹುಮ್ಮಸ್ ಬರುತ್ತೆ, ಒಂದು ಇದು ಚೈತನ್ಯ ಬಂದ್ಬಿಡುತ್ತೆ, ನಮ್ಗೊಂದು ಪ್ರಜ್ಞೆ ಬಂದ್ಬಿಡುತ್ತೆ. ನಮ್ಗೆ ಇಷ್ಟೊಂದು ಅಲ್ಲ, ಇಷ್ಟು ಶುದ್ಧವಾಗ್ಬಿಟ್ರ ನಾವು ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಒದ್ಬಿಟ್ಟು ಮೊದ್ಲು 16 ರೌಂಡ್ ಮಾಡೋಣ ಅಂತ ಬರುತ್ತೆ. ಅಲ್ಲ, ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಯಾವುದೇ ಒಂದು ಕೆಲಸ ಇರಲಿ ಮೊದಲು ಅದು ಮಾಡ್ಲೇಬೇಕು, ಅದು ನಮ್ಮ ಕರ್ತವ್ಯ. ಕರ್ತವ್ಯ ಅನ್ನೋದು ಇದೆಯಲ್ಲ, ಅದಕ್ಕೆ ಅದು ಮಾಡ್ಲೇಬೇಕು. ಸೊ ಅದಕ್ಕೆ ಅದು ಇನ್ನೊಂದು ನಾವು ಮಾಡ್ಬೇಕಾದ್ರೆ ಕೂಡ ಮತ್ತೊಬ್ಬರಿಗೆ ಅದನ್ನ ಡಿಸ್ಟರ್ಬ್ ಕಳಂಕ ಆಗ್ಬಾರ್ದು. ಕಳಂಕ ಆದ್ರೆ ನಮ್ಗೆ ಕಳಂಕ ಆಗುತ್ತೆ, ನಾವು ಮಾಡೋ ಭಕ್ತಿ ಸೇವೆ ಕಳಂಕ ಆಗ್ಬಿಡುತ್ತೆ. ಅದಕ್ಕೇನ್ ಮಾಡ್ಬೇಕು, ಅವರು ಒಬ್ಬ ಮಾತಾಜಿ ಇದ್ದಾರೆ, ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ತಮಿಳಿಯನ್ ಅವರು ಟೀಚರು. ಆ ಮಾತಾಜಿ ಬಂದು ಗಂಡನಿಗೆ ಕೃಷ್ಣ ಭಕ್ತಿ ಅಂದ್ರೆ ಆಗಲ್ಲ, ಬ್ರಾಹ್ಮಣರಿಷ್ಟಿಗೂ. ಅವ್ರೇನ್ ಮಾಡ್ತಾರೆ ಅಂದ್ರೆ ಬೆಳಗ್ಗೆ 3 ಗಂಟೆಗೆ ಎದ್ಬಿಡ್ತಾರೆ, ಯಾರು ಎಲ್ಲ ಮಲ್ಕೊಂಡಿರ್ತಾರೆ. 3 ಗಂಟೆಗೆ ಎದ್ದು ಸ್ನಾನ ಮಾಡಿ, ತಣ್ಣೀರಲ್ಲಿ ಸ್ನಾನ ಮಾಡಿ 16 ರೌಂಡ್ ಜಪ ಬೆಳಗ್ಗೆ ಮುಗಿಸ್ಬಿಡ್ತಾರೆ. ಮುಗಿಸ್ಬಿಟ್ಟು ಪೂಜೆ ಗೀಜೆ ನೈವೇದ್ಯ ಎಲ್ಲ ಮಾಡ್ಬಿಡ್ತಾರೆ. ಯಾಕಂದ್ರೆ ಗಂಡನ್ ಗೊತ್ತಾಗ್ಬಾರ್ದು. ಇನ್ನೂ ಮಾಡ್ತಾ ಇದಾರೆ ಅವರು. ಮಾಡಲ್ಲ, ಸೌಂಡ್ ಮಾಡಲ್ಲ, ಏನ್ ಸೌಂಡ್ ಮಾಡಲ್ಲ, ನಿಶಬ್ದವಾಗಿ ಮಾಡ್ಕೊಂತಾರೆ. ಆ ಸೌಂಡ್ ಮಾಡ್ದಿರಂಗ್ ಮಾಡ್ಕೊಂತಾರೆ. ಗಂಟೆ ಕೂಡ ಆಡ್ಸಲ್ಲ, ಮಾನಸಿಕವಾಗಿ ಗಂಟೆ ಲೈಟ್ ಆಗಿ ಇದ್ ಮಾಡ್ಕೊಂಡ್ರೆ ತುಂಬಾ ಗಾಢ ನಿದ್ರೆಯಲ್ಲಿರ್ತಾರಲ್ಲ ಅವಾಗ ಯಾರಿಗೇನು ಗೊತ್ತಾಗಲ್ಲ. 3 ಗಂಟೆಯಿಂದ 5:30, 6 ಗಂಟೆಗೆಲ್ಲ ಮುಗಿಸ್ಬಿಡ್ತಾರೆ. ಮುಗಿಸ್ಬಿಟ್ಟು ಅವರು ರೆಡಿಯಾಗಿ ಗಂಡನಿಗೂ ಅಡುಗೆ ಮಾಡಿ, ಇಬ್ರು ಮಕ್ಳಿದ್ದಾರೆ, ಇಬ್ರಿಗೂ ಅವ್ರಿಗೆ ಅಡುಗೆ ಮಾಡಿ ನೈವೇದ್ಯ ಮಾಡಿದ್ರೆ ಗೊತ್ತಾಗಬಾರ್ದು. ಗೊತ್ತಿಲ್ದಿರ ನೈವೇದ್ಯ ಮಾಡಬೇಕು, ಗೊತ್ತಾದ್ರೆ ಅಷ್ಟೇ ರಣರಂಗ ಆ ಥರ ಆಗ್ಬಿಡುತ್ತೆ. ಆ ಥರ ಅದಾದ್ಮೇಲೆ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಇದು ಬ್ರಹ್ಮಮುಹೂರ್ತದಲ್ಲೇ ಮುಗಿಸ್ಕೊಂಡ್ಬಿಟ್ಟು ಸೈಲೆಂಟಾಗಿ ಹೊರಟೋಗ್ಬಿಡ್ತಾರೆ. ಇದಕ್ಕೆ ಯಾವುದು ಡೌಟೇ ಬರಬಾರ್ದು ಗಂಡನಿಗೆ. ಆ ಥರ ಮಾಡಿಕೊಂಡು ಸ್ಕೂಲ್ ಇದಕ್ಕೂ ಹೊರಟೋಗ್ತಾರೆ, ಜಾಬ್ ಹೊರಟೋಗ್ಬಿಡ್ತಾರೆ. ಟೀಚರ್ ಇದಕ್ಕೂ ಹೊರಟೋಗ್ತಾರೆ, ಸ್ಕೂಲ್ಗೆ ಹೊರಟೋಗ್ತಾರೆ. ಮತ್ತೆ ಸಾಯಂಕಾಲ ಬಂದು ಅವ್ರು ಗಂಡ ಆಫೀಸ್ಗೆ ಹೋಗಿರ್ತಾರಲ್ವ, ಇವರು ಭಗವದ್ಗೀತಾ ಭಾಗವತ ಎಲ್ಲ ಓದ್ಕೊಂಡು ರೆಡಿ ಮಾಡ್ತಾರೆ. ಈ ಥರ ಮಾಡಿ 10 ವರ್ಷ ಸಾಧನೆ ಮಾಡಿದ್ದಾರೆ. ಇನ್ನೂ ಮಾಡ್ತಾ ಇದ್ದಾರೆ. ತುಂಬಾ ಗ್ರೇಟ್ ಅವರು. ಯಾಕಂದ್ರೆ ನನ್ನ ಹತ್ರ ಬಂದಿದ್ರು ಅವರು ಒಂದ್ಸಲ. ಭಕ್ತರಿಗೆ ಯಾಕೆ ಈ ತರ ಕಷ್ಟ ಕೊಡ್ಬೇಕು? ಸ್ವಲ್ಪ ಬುದ್ಧಿ ಕೊಟ್ಟು ಇಲ್ಲ, ಹಿಂದಿನ ಜನ್ಮದಲ್ಲಿ ಇವರು ಭಕ್ತಿ ಸೇವೆ ಮಾಡೋದಕ್ಕೆ ಬಿಟ್ಟಿಲ್ಲ ಗಂಡನ್ನ. ಅದಕ್ಕೆ ಏನ್ ಮಾಡಿದ್ರು ಅಲ್ಲ, ಇನ್ನೊಂದೇನಂದ್ರೆ ಅದರಲ್ಲಿ ತುಂಬಾ ವಿಶೇಷವಾದ ಒಂದು ಲಾಜಿಕ್ ಏನಂದ್ರೆ, ಕಾರಣ ಏನಂದ್ರೆ, ಭಗವಂತ ತನ್ನ ಭಕ್ತಿ ಸೇವೆ ಮಾಡ್ಕೋಬೇಕಾದ್ರೆ ತುಂಬಾ ಪರೀಕ್ಷೆನೂ ಮಾಡ್ತಾರೆ. ಆ ಪರೀಕ್ಷೆನಲ್ಲಿ ನಮ್ಗೇನಾಗುತ್ತೆ ಅಂದ್ರೆ ತೀವ್ರತೆ ಜಾಸ್ತಿ ಆಗ್ಬಿಡುತ್ತೆ, ಶ್ರದ್ಧೆ ಜಾಸ್ತಿ ಆಗ್ಬಿಡುತ್ತೆ. ಈಗ ನೋಡಿ, ಅವ್ರ ಗಂಡ ಅವ್ರಿಗೆ ಅಬ್ಸ್ಟಕಲ್ ಆಗಿ ಕಲಹಂಕ ಆಗಿ ಇಲ್ಲದಿದ್ದರೆ ಅವ್ರು ಮಾಡ್ತಾ ಇರ್ಲಿಲ್ಲ, ಬೇರೆ ತರ ಹೊರಟೋಗ್ತಾ ಇತ್ತು ಅವರು.
ಬೇರೆ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಅವ್ರು ಇರೋದ್ರಿಂದ ಏನಾಗುತ್ತೆ, ಅವ್ರನ್ನ ಇಟ್ಕೊಂಡು ಇವ್ರೇನ್ ಮಾಡ್ತಾರೆ, ಇನ್ನ ಸೀರಿಯಸ್ನೆಸ್ ಜಾಸ್ತಿ, ಭಕ್ತಿ ಜಾಸ್ತಿ ಆಗೋಯ್ತು, ಮುಂದುವರಿಯೋದಕ್ಕೆ ಜಾಸ್ತಿ ಆಗೋಯ್ತು. ಸೊ ಅದು ಪ್ರಗತಿ ಹೊಂದೋದಿಕ್ಕೆ ಅವ್ರಿಗೆ ಬೇಗ ಸರಳ ಆಗೋಯ್ತು ಅವ್ರಿಗೆ. ಸೊ ಅವ್ರು ಒಂದ್ಸಲ ನನ್ನ ಹತ್ರ ಬಂದಿದ್ರು. ಒಂದೊಂದು ಹಾಕೊಂಡೆ ಬಿಟ್ಬಿಡಿ ಸಾಕು. ಒಂದ್ಸಲ ಬಂದು ಸ್ವಲ್ಪ ಸಮಸ್ಯೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಇದು ಆಗಕ್ಕೆ ಮುಂದೆ, ಇದು ಮಾಡಕ್ಕೆ ಮುಂದೆ ನನ್ನ ಹತ್ರ ಬಂದು ಕೇಳಿದ್ರು, ಪ್ರಭು ಎಪ್ಪಡಿ ಪ್ರಭು ಇದೆಲ್ಲ ಪಡಲ ಎನ್ನ ಪಡಲ ಅಂತ. ನಾನು ಹೇಳಿದೆ, ನೀವು ಯಾವ ಥರ ಆದ್ರೂ ಭಕ್ತಿ ಸೇವೆ ಮಾಡಿ, ಕೃಷ್ಣ ಭಕ್ತಿ ಸೇವೆ ಮಾಡಿ, ನಾನು ಬೇಡ ಅಂದಿಲ್ಲ, ನಿಮ್ಮ ಗಂಡನಿಗೆ ಮಾತ್ರ ವಿರುದ್ಧವಾಗಿ ನಡ್ಕೋಬೇಡಿ ಅಂತ ಹೇಳಿ. ಅದೇ ನಿಮಗೆ ನಿಮ್ಮ ರಹಸ್ಯ ಅಂತ ಹೇಳಿದೆ ನಾನು. ನಿಮ್ಮ ಗಂಡನಿಗೆ ಯಾವ ಥರ ವಿರುದ್ಧವಾಗಿ ನಡ್ಕೋಬೇಡಿ, ಅವ್ರಿಗೆ ಯಾವುದೇ ಒಂದು ಅನುಮಾನನೂ ಬರಬಾರ್ದು. ಯಾಕಂದ್ರೆ ಇದು ನಮಗೆ ತುಂಬಾ ಅನುಭವ. ಅಂದ್ರೆ ಇನ್ನೊಬ್ರು ಇದ್ದಾರೆ ಇದೇ ತರ, ಅವರು ತುಂಬಾ ಸೀರಿಯಸ್ ಆಗ್ಬಿಟ್ರು. ಅವ್ರಿಗೆ ಗಂಡ ಬಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇಟ್ಟಿದ್ದಾರೆ. ಈ ನಾನು ಹೇಳೋದು 25 ವರ್ಷ ಮುಂದೆ ಹೇಳ್ತಾ ಇರೋದು ನಾನು. ಅವ್ರೇನ್ ಮಾಡಿದ್ರು, ತುಂಬಾ ತೀವ್ರತೆಯಾಗಿ ಸೀರಿಯಸ್ ಆಗಿ ಆ ಕೃಷ್ಣ ಚೈತನ್ಯನ ಅವ್ರು ಏನೇನೆಲ್ಲ ಪಡ್ಕೊಂಡಿದಾರೋ ಅದನ್ನ ಮನೆಯಲ್ಲಿ ಗಂಡನ್ನ ಚೇಂಜ್ ಮಾಡಕ್ ನೋಡಿದ್ರು. ಅವ್ರ ಹೃದಯದಲ್ಲಿ ಬದಲಾವಣೆ ತಗೊಂಬರಕ್ಕೆ, ಮಕ್ಕಳ ಹತ್ರ ಬದಲಾವಣೆ ತಗೊಂಬರಕ್ ನೋಡಿದ್ರು. ಅದು ಏನೇನೋ ಮಾಡ್ಲಿ ಆಗ್ಲಾ ಇಲ್ಲ. ಯಾಕಂದ್ರೆ ಇಂಟೆಲಿಜೆನ್ಸ್ ಯೂಸ್ ಮಾಡಲಿಲ್ಲ ಅವರು. ಅವ್ರೇನ್ ಮಾಡಿದ್ರು, ಏನ್ ಹೇಳೋದು, ಈ ತುಂಬಾ ಘೋರವಾಗಿ ಕೃಷ್ಣ ಚೈತನ್ಯವನ್ನ ಅಲ್ಲಿ ಮಾಡಕ್ ನೋಡಿದ್ರು, ಪ್ರಚಾರ ಮಾಡಕ್ ನೋಡಿದ್ರು, ಅವ್ನ ಭಕ್ತರು ಮಾಡ್ಬೇಕಂತ. ಅದು ಆಗ್ಲಿಲ್ಲ. ಅವಾಗ ಏನ್ ಮಾಡ್ಬೇಕಂದ್ರೆ ನಾವು ಸೈಲೆಂಟ್ ಆಗಿರ್ಬಿಡ್ಬೇಕು, ಟಾಲರೆಂಟ್ ಆಗಿರ್ಬೇಕು, ಸಹನವಾಗಿದ್ದು ಯಾವ ಸಮಯದಲ್ಲಿ ಯಾವ ಒಂದು ಸಂದರ್ಭದಲ್ಲಿ ನಾವು ಕಾರ್ಡ್ ಹಾಕ್ಬೇಕು ಅಂತ ನೋಡ್ಕೋಬೇಕು. ಅವಾಗ ಅವ್ರಿಗೆ ಅದು ಗೊತ್ತಾಗ್ಲಿಲ್ಲ. ಅವನ ಗಂಡ ತುಂಬಾ ಸೀರಿಯಸ್ ಆಗ್ಬಿಟ್ಟ. ಅಂದ್ರೆ ಇವರು ಇದು ದೇವ್ರ ಬಗ್ಗೆ ಪಿಕ್ಚರ್ ಎಲ್ಲ ತಗೊಂಡು ಹೊರಗಡೆ ಹಾಕೋದು, ಆಮೇಲೆ ಕಂಟಿಮಲ ತಗೊಂಡು ಕಟ್ ಮಾಡಿ ಹೊರಗಡೆ ಕಿತ್ತಾಕ್ಬಿಟ್ಟು ಆಚೆ ಹಾಕ್ಬಿಟ್ರು, ಜಪಮಾಲ ತಗೊಂಡು ಹೊರಗಡೆ ಹಾಕ್ಬಿಟ್ರು, ತಾಲಿ ಕೂಡ ತಗೊಂಡು ಹೊರಗಡೆ ಹಾಕ್ಬಿಟ್ರು. ಆವತ್ತಿನ ದಿನ ನಾನು ಕೂತ್ಕೊಂಡಿದ್ದೀನಿ, ನನ್ನ ಹತ್ರ ಬಂದಿದ್ದಾರೆ ಮಾತಾಜಿ, ತಾಲಿ ಈ ತರ ಮಾಡ್ತಾ ಇದ್ದಾರೆ ನನ್ನ ಗಂಡ ಅಂತ. ನಾನು ಹೇಳಿದೆ, ನೀವು ಯಾಕೆ ಈ ತರ ಎಲ್ಲ ಮಾಡ್ಕೊಂಡ್ರಿ, ಯಾರು ನಿಮ್ಗೆ ಈ ತರ ಮಾಡಕ್ ಹೇಳಿದ್ದು, ಇದನ್ನೆಲ್ಲ ಮಾಡ್ಬೇಕು ಅಂತ ನಿಮ್ಗೇನು ಹೇಳಿಲ್ವ? ಕ್ಲಾಸ್ ಕೊಡುವಾಗ ಈ ತರ ಗಂಡನ ವಿರುದ್ಧವಾಗಿ ಮಾಡ್ಕೊಳ್ಳಿ, ಮಕ್ಕಳ ವಿರುದ್ಧವಾಗಿ ಮಾಡ್ಕೊಳ್ಳಿ, ನಾವೇನು ಹೇಳಿಲ್ವ? ನೀವು ಯಾಕೆ ಆ ಥರ ಮಾಡ್ತೀವಿ? ನೀವು ಏನ್ ಮಾಡ್ಬೇಕು, ಕನ್ಸಲ್ಟ್ ಮಾಡಬೇಕು. ಯಾವುದೇ ಒಂದು ಈ ತರ ಒಂದು ಸಮಸ್ಯೆ ಆದ್ರೆ ನೀವೇನ್ ಮಾಡ್ಬೇಕು, ಹಿರಿಯ ವೈಷ್ಣವರಾದ ಭಕ್ತರ ಹತ್ರ ನೀವು ಕನ್ಸಲ್ಟ್ ಮಾಡಿ, ಅದಾದ್ಮೇಲೆ ನೀವು ಮುಂದುವರಿಬೇಕು. ಅದನ್ನ ಬಿಟ್ಬಿಟ್ಟು ನೀವು ಯಾಕೆ ಈ ತರ ಎಲ್ಲ ಮಾಡ್ಕೊಂಡ್ರಿ ಅಂದ್ರೆ ಅವಾಗ ತುಂಬಾ ಇದು ಪ್ರಚಾರ ಬಂದು ತುಂಬಾ ಕಠೋರವಾಗಿ ಪ್ರಚಾರ ಮಾಡ್ತಾ ಇದ್ರಿ. ಅದೇನಾಗೈತಂದ್ರೆ ಸ್ವಲ್ಪ ಕರೆಕ್ಷನ್ಸ್ ಮಾಡಕ್ ಆಗ್ಲಿಲ್ಲ. ಇವ್ರನ್ನೆಲ್ಲ ಕರೆಕ್ಷನ್ಸ್ ಮಾಡ್ಬೇಕಾಗಿತ್ತು, ಇವ್ರು ಕೇಳ್ಬೇಕಾಯ್ತು, ಇವ್ರು ಏನು ಕೇಳಲಿಲ್ಲ. ಯಾಕಂದ್ರೆ ಯಾರ ಮನೇಲಿ ಹೆಂಗ್ ಸಿಚುವೇಶನ್ ಅಂತ ಗೊತ್ತಾಗಲ್ಲ. ಗಂಡ ಭಕ್ತನಾಗಿರ್ತಾನೆ, ಹೆಂಡತಿ ಭಕ್ತನಾಗಿರಲ್ಲ, ಈ ತರ ಎಲ್ಲ ಇರುತ್ತೆ. ಆವಾಗ ಅವರು ನಿಜವಾಗೇ ಇದಾಗ್ಬಿಟ್ರು, ತಾಳಿ ತೆಗೆದು ಆಚೆ ಹಾಕ್ಬಿಟ್ರು, ತಗೊಂಬಂದು ತೋರಿಸಿದ್ರು ತಾಳಿ. ನನಗೆ ಇವತ್ತು ನನ್ಗೆ ಜ್ಞಾಪಕ. ಗಂಡ ಆತರ ಇವ್ರಿಗೆ ಅದೇ ಸಿಚುವೇಶನ್ ಬಂತು. ನಾನು ಹೇಳ್ಬಿಟ್ಟೆ, ನೀವು ಯಾವುದೇ ರೀತಿನಲ್ಲಿ ಕೃಷ್ಣ ಭಕ್ತಿನಲ್ಲಿ ನೀವು ಅಂತರಂಗವಾಗಿ ಮಾಡ್ಕೊಳ್ಳಿ, ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅದಕ್ಕೆ ಅವ್ರಿಗೆ ವಿರುದ್ಧವಾಗಿ ನೀವು ಯಾವತ್ತೂ ನಡ್ಕೊಳ್ಳೇಬೇಡಿ ಅಂತ ಹೇಳ್ಬಿಟ್ಟೆ. ಅದಾದ್ಮೇಲೆ ಇವ್ರು ತುಂಬಾ ಸೀರಿಯಸ್, ಇವ್ರು ಓದಿರೋರು, ಬ್ರಾಹ್ಮಣರು, ಟೀಚರ್ರು, ಇವ್ರಿಗೆ ಎಷ್ಟೋ ಜನ ಇವ್ರ ಸ್ಟೂಡೆಂಟ್ಸ್ಗೆ ಪಾಠ ಹೇಳ್ಕೊಡ್ತಾರಲ್ಲ, ಇವ್ರು ಸ್ವಲ್ಪ ಬ್ರಿಲಿಯಂಟ್ ಆಗಿ ಆಕ್ಟ್ ಮಾಡಿದ್ರು ಅವಾಗ. ಸೊ ಅವಾಗ ಅದಾದ್ಮೇಲೆ ಏನಾಯ್ತು ಅಂದ್ರೆ, ಇವರು ಇನ್ನೂ ಈ ದೀಕ್ಷೆ ತಗೊಳಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ಭಾಗವತಂ ಸೆಟ್ ತಗೊಂಡಿದ್ದಾರೆ, ಭಗವದ್ಗೀತೆ ತಗೊಂಡಿದ್ದಾರೆ, ಎಲ್ಲ ತಗೊಂಡಿದ್ದಾರೆ. ಸೊ ದೀಕ್ಷೆ ಮಾತ್ರ ತಗೊಳಕ್ಕಾಗಿಲ್ಲ. ಹೆಂಗ್ ಪ್ರಭು ಈಗ ಈ ತರ ಮಾಡ್ಕೊಂತ ಇದ್ರೆ ಹೆಂಗೆ? ನನ್ ಗುರುಗಳ ಕರುಣೆ ಬೇಕಲ್ಲ. ದೀಕ್ಷೆ ಅಂದ್ರೆ ಗುರು ಕರುಣೆ ಬೇಕು. ಗುರು ಕರುಣೆ ಇಲ್ಲ ಅಂದ್ರೆ ನಾವು ಭಗವಂತ ಹತ್ರ ಹೋಗಕ್ಕಾಗಲ್ಲ. ನಾವು ಎಷ್ಟೇ ಶ್ಲೋಕಾಸ್ ಓದ್ಬೋದು, ಎಷ್ಟೇ ಒಂದು ಸಂಸ್ಕೃತದಲ್ಲಿ ಪ್ರವೀಣರಾಗಿರ್ಬೋದು, ಮನೆಯಲ್ಲಿ ಆಗ್ಲಿ ಬೇರೆ ಕಡೆ ಆಗ್ಲಿ ಎಲ್ಲೆಲ್ಲೋ ನಾವು ದೊಡ್ಡ ಪ್ರವೀಣರಾಗಿರ್ಬೋದು, ಆದ್ರೆ ಗುರು ಕರುಣೆ ಇಲ್ಲ ಅಂದ್ರೆ ಭಗವಂತನ ಕರುಣೆ ನಮ್ಗೆ ಸಿಗಲ್ಲ. ಯಾಕಂದ್ರೆ ಗುರು ಹತ್ರ ಅಷ್ಟೊಂದು ಪವಿತ್ರವಾದ ಶಕ್ತಿ ಅವ್ರ ಹತ್ರ ಇರುತ್ತೆ. ಅವ್ರಿಗೆ ಹೇಗೆ ಬಂತಂದ್ರೆ ಅವ್ರ ಗುರುವಿಂದ ಬಂದಿರುತ್ತೆ, ಅವ್ರ ಗುರುವಿಂದ ಬಂದ, ಅದು ಕೃಷ್ಣ ಅವ್ರಿಗೂ ಹೋಗುತ್ತೆ, ಗುರು ಪರಂಪರೆಯಿಂದ ಬರ್ತಾನೆ ಇರುತ್ತೆ. ಸೊ ಈ ತರ ಆವಾಗ ಏನಾಗುತ್ತೆ ಅಂದ್ರೆ, ನಾವು ತುಂಬಾ ಹುಷಾರಾಗಿ ಆ ಸಿಚುವೇಶನ್ ಯಾವ ತರ ಟ್ಯಾಕಲ್ ಮಾಡಬೇಕು ಅಂತ ನಾವು ನೋಡ್ಕೋಬೇಕು. ಯಾಕಂದ್ರೆ ಕೃಷ್ಣ ಭಕ್ತಿ ಎಲ್ರಿಗೂ ಬರಲ್ಲ, ಮನುಷ್ಯ ಜನ್ಮ ತಗೊಳ್ಳೋದು ಕಷ್ಟನೇ. ಸೊ ಮನುಷ್ಯ ಜನ್ಮ ತಗೊಂಡ್ಮೇಲೆ ಕೃಷ್ಣ ಭಕ್ತಿಗೆ ಬರೋದು ತುಂಬಾ ಕಷ್ಟ. ಎಷ್ಟೋ ಜನಕ್ಕೆ ಮನುಷ್ಯ ಜನ್ಮ ಕೊಟ್ಟಿದ್ದಾರೆ ಭಗವಂತ, ಆದ್ರೆ ಯಾರು ಬಳಸ್ಕೊಂತ ಇಲ್ಲ, ಕರೆಕ್ಟಾಗಿ ಸರಿಯಾಗಿ ಬಳಸ್ಕೊಂತ ಇಲ್ಲ. ಸೊ ಇಂಥ ಒಂದು ಸಿಚುವೇಶನ್ ಎಲ್ಲ ಬಂದ್ಬಿಡುತ್ತೆ. ಅವಾಗ ಏನ್ ಮಾಡ್ಬೇಕು, ನಾವು ತುಂಬಾ ಅಂತರಂಗವಾಗಿ ಭಗವಂತನ ಪ್ರಾರ್ಥನೆ ಮಾಡ್ಬೇಕು, ಕಠೋರವಾಗಿ ಅಂತರಂಗದಲ್ಲಿ ನಮ್ಮ ಜೀವನನೇ ನಾವು ತ್ಯಾಗ ಮಾಡ್ಕೊಂಡ್ಬಿಡ್ಬೇಕು. ಅವಾಗ ಭಗವಂತ ಏನ್ ಮಾಡ್ತಾನೆ, ಪರೀಕ್ಷೆ ಮಾಡಿ 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 ಕೊನೇ ದಿನ ಒಂದು ದಿನ ಗಂಡ ಕಾಲ್ ಮೇಲೆ ಬಿದ್ದೋಗ್ಬಿಡ್ತಾನೆ, ಹೆಂಡತಿ ಕಾಲ್ ಮೇಲೆ. ಆ ತರ ಒಂದು ಪರಿಸ್ಥಿತಿ ತಗೊಂಡ್ಬರ್ತಾನೆ.
ಈ ತರ ಎಷ್ಟೋ ಸಲ ಆಗಿದೆ, ಎಷ್ಟೋ ಜನಕ್ಕಾಗಿದೆ. ಆವಾಗ ಅರ್ಥ ಮಾಡ್ಕೊಂಡಿದ್ದಾರೆ ಅವರು, ಆವಾಗ ಅರ್ಥ ಮಾಡ್ಕೊತಾರೆ ನೀನು ಹೇಳಿದ್ ಕರೆಕ್ಟು ಅಂತ. ಸೊ ಈಗ ಅವ್ರೇನ್ ಮಾಡಿದ್ರು, ಅದೇ ತಾಳಿ ಇದು ಮಾಡ್ಬಿಟ್ರಲ್ಲ ಅವರು ಆಮೇಲೆ ಹುಷಾರಾಗ್ಬಿಟ್ಲ ಅಮ್ಮ, ಹುಷಾರಾಗ್ಬಿಟ್ಟು ನೀನು ಹೆಂಗೆ ಹೇಳಿದೆ ಹಂಗೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟಾಪ್ ಆಗೋಯ್ತು, ಎಲ್ಲ ಸ್ಟಾಪ್ ಆಗೋಯ್ತು. ಏನು ಪೂಜೆನೂ ಮಾಡೋಕ್ಕಾಗ್ಲಿಲ್ಲ, ಜಪ ಮಾಡೋಕ್ಕಾಗ್ಲಿಲ್ಲ, ಭಗವಂತನ ಪಿಕ್ಚರ್ ಇಟ್ಕೊಂಡು ಪೂಜೆ ಮಾಡೋಕ್ಕಾಗ್ಲಿಲ್ಲ. ಇದೇ ಅವರು ಗಂಡ ಹೇಳ್ದಂಗೆ ಕೇಳಿದ್ರೆ ಎಲ್ಲ ಮಾಡಿರ್ತೀವಿ. ಆಟೋಮೆಟಿಕ್ ಎಲ್ಲ ಆಗ್ಬಿಡ್ತಾ ಇತ್ತು. ಬಟ್ ಅವರು ತುಂಬ ಸೀರಿಯಸ್ ಆಗಿದ್ರು ಮಾತಾಡಿ, ಕೃಷ್ಣ ಭಕ್ತಿ ತುಂಬ ಸೀರಿಯಸ್ ಆಗಿದ್ರು. ಸೊ ಬಟ್ ಅದು ಯಾವ ಥರ ಯಾವ ಚಾನಲಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಲಿಲ್ಲ ಅವ್ರಿಗೆ. ರಾಂಗ್ ಚಾನಲ್ ಹೊಟ್ಟೋಗಿ ಏನಿದ್ರೆ ಮಾಡ್ಕೊಂಡ್ಬಿಟ್ರು. ಅದನ್ನೇ ನಾನು ಯಾರು ನಿಲ್ಸಕ್ಕಾಗಲ್ಲ ನಮ್ಮನ್ನ. ಭಗವಂತ ಇನ್ನೊಂದು ರಾಕೆ ಕೃಷ್ಣ ಮಾರೇಕು ಮಾರೇ ಕೃಷ್ಣ ರಾಕೇಕು ಅಂತ ಒಂದು ಶ್ಲೋಕ ಇದೆ. ಕೃಷ್ಣ ಅನ್ಕೊಂಡ್ರೆ ಯಾರನ್ನಾದ್ರೂ ಸಾಯಿಸ್ಬೇಕು ಅಂದ್ರೆ ಸಾಯಿಸ್ತಾರೆ. ಅದೇ ತರ ಕೃಷ್ಣ ಯಾರಿಗಾದ್ರೂ ರಕ್ಷಣೆ ಕೊಡ್ಬೇಕು ಅಂದ್ರೆ ಯಾರು ಬರಕ್ಕಾಗಲ್ಲ, ಯಾರು ಅಡ್ಡ ನಿಲ್ಲಕ್ಕಾಗಲ್ಲ. ಆತರ ಜಪ ಮಾಡ್ಕೋಬೋದಾಯ್ತು, ಒಳಗಡೆ ಬೀರೋಡ ಇಟ್ಕೋಬಹುದು, ಎಲ್ಲಿ ಬೇಕಾದ್ರೂ ಇಟ್ಕೋಬಹುದು. ಏನೇನೋ ಮಾಡ್ತೀರಲ್ವಾ ಫ್ಯಾಮಿಲಿನಲ್ಲಿ, ಗಂಡನ್ ಗೊತ್ತಿದ್ರೆ ನಾವು ಏನೇನೋ ಮಾಡ್ತೀರಿ, ಹೆಂಡತಿ ಗೊತ್ತಿದ್ರೆ ನಾವೇನೇನೋ ಮಾಡ್ತೀರಿ. ಒಂದು ನಂಬಿಕೆ ಅಷ್ಟೇ, ಜಪ ಮಾಡ್ಕೋಬೋದಾಯ್ತು. ಅದು ಬಿಟ್ಬಿಟ್ಟು ಅವರು ಆ ಸಂದರ್ಭ ಬರ್ಬೇಕಾಯ್ತು. ಆಮೇಲೆ ಏನಾಯ್ತು, ಸ್ಟಾಪ್ ಆಗಾಯ್ತು ಅಷ್ಟೇ. ಕೃಷ್ಣ ಮಾಡಕ್ಕೆ ಆಗ್ಲಿಲ್ಲ ಅವ್ರ ಕೈಲಿ, ಅವರು ಮರ್ತು ಬಿಟ್ರು. ಯಾಕಂದ್ರೆ ಸಂಘ ಬೇರೆ ಆಯ್ತಲ್ಲ, ಸತ್ಸಂಗ ಇಲ್ಲ. ಸತ್ಸಂಗ ಇಲ್ಲ, ಇಲ್ಲ ಬಿಟ್ಬಿಟ್ರು, ಕೃಷ್ಣ ಭಕ್ತಿ ಮಾಡೋದೇ ಬಿಟ್ಬಿಟ್ರು. ಸತ್ಸಂಗ ಇಲ್ವಲ್ಲ, ಅವ್ರು ಆಮೇಲೆ ಸಿಕ್ಲಿಲ್ಲ ನನಗೆ. ನಾನು ಜಾಸ್ತಿ ಮಾತಾಡಿ ಹತ್ರ ಇಟ್ಕೊಳ್ಳಲ್ಲ. ಅವ್ರಾಗ ಅವ್ರು ಬಂದ್ರೆ ಉಪದೇಶ ಕೊಡ್ತೀನಿ. ಐ ಮೀನ್ ವೇದಾಸ್ನ ನೋಡಿ, ಶಾಸ್ತ್ರಗಳೇನಿದೆ ಅದು ನೋಡಿ ಹೇಳ್ತೀನಿ. ಇಲ್ಲ ನನಗೆ ಗೊತ್ತಿಲ್ಲ ಅಂದ್ರೆ ನಾನು ನಮ್ಮ ಹಿರಿಯರ ಹತ್ರ ಕೇಳ್ಕೊಂಡು ನಾನು ಹೇಳ್ತೀನಿ ಅಂತ. ನಾನು ಹೋಗಲ್ಲ ಯಾರ ಹತ್ರ. ಅವ್ರಾಗ ಅವ್ರು ಬರಬೇಕು. ಇಲ್ಲ ಅವ್ರಾಗ ಅವ್ರು ಫೋನ್ ಮಾಡಿದ್ರೆ ನಾನು ಹೇಳ್ತೀನಿ ಈ ಥರ ಮಾಡಿ ಅಂತ ಅಷ್ಟೇ. ಹೊತ್ತು ನಾನು ಹೋಗೋದೇ ಇಲ್ಲ. ಅವ್ರಾಗ ಬರ್ತಾರೆ, ಬಂದು ಫೋನ್ ಮಾಡ್ತಾರೆ, ಕೇಳ್ತಾರೆ, ಏನು ಅವ್ರಿಗೆ ಆನ್ಸರ್ ಕೊಡ್ಬೇಕು ಅದನ್ನ ಮಾತ್ರ ಹೇಳ್ಬಿಟ್ಟು ಇದು ಮಾಡ್ಬಿಡ್ತೀನಿ. ಅದನ್ನ ಅವರೇ ತಿಳ್ಕೊಬೇಕು. ಇಲ್ಲಾಂದ್ರೆ ನಾನೇನ್ ಮಾಡ್ತೀನಿ, ನಮ್ಮ ಮಾತಾಜೀಸ್ ಇದ್ದಾರೆ, ಅವ್ರಿಗೆ ಕನೆಕ್ಟ್ ಮಾಡ್ಬಿಡ್ತೀನಿ. ಈ ಮಾತಾಜಿನ ಹಂಗೆ ಮಾಡಿದೆ. ಬ್ಯಾಂಗ್ಳೂರಲ್ಲಿ ಒಬ್ಬ ಮಾತಾಜಿ ಇದ್ದಾರೆ, ಅವರು ತುಂಬಾ ಸೀರಿಯಸ್ ಆಗಿದ್ದಾರೆ ಕೃಷ್ಣ ಭಕ್ತಿನಲ್ಲಿ, ತುಂಬಾ ಇಂಟೆಲಿಜೆಂಟು. ಅವ್ರು ಕನೆಕ್ಟ್ ಮಾಡ್ಬಿಟ್ಟೆ. ಇವಾಗ ಅವ್ರ ಗ್ರೂಪಲ್ಲಿ ಅವ್ರು ಇದ್ದಾರೆ. ಸೊ ಅವ್ರನ್ನ ಕರೆಕ್ಟ್ ಮಾಡ್ಕೊಂತಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಗೋಪಿಯರು ಮಾಡೋ ತರ ಕೃಷ್ಣ ಭಕ್ತಿ ಇವ್ರು ಮಾಡ್ತಾರೆ. ಅಂದ್ರೆ ಅವ್ರ ತರ ಆಗಲ್ಲ, ಯಾರು ಕೇಳಿ ಮಾಡಕ್ಕಾಗಲ್ಲ. ಗೋಪಿಯರು ಏನ್ ಮಾಡ್ತಾರೆ ಅಂದ್ರೆ, ಮನೆಯಲ್ಲಿ ಗಂಡ ಇರ್ತಾರೆ ನೋಡಿ, ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ. ಮನೆಯಲ್ಲಿ ಗಂಡ ಇದ್ದಾರೆ, ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ. ಆದ್ರೆ ಕೃಷ್ಣ ಯಾವಾಗ ಯಮುನಾ ನದಿ ತೀರದ ಹತ್ರ ಕದಂಬ ಟ್ರೀ ಅಂತ ಒಂದಿದೆ, ನೀವು ಕೇಳಿರ್ಬೇಕು. ಆ ಕದಂಬ ಮರದ ಹತ್ರ ಕುತ್ಕೊಂಡು ಫ್ಲೂಟು ಏನ್ ಹೇಳ್ತೀರ ಅದಕ್ಕೆ, ವೇಣು ಆ ವೇಣುನ ನುಡಿಸುವಾಗ ಏನಾಗುತ್ತೆ ಅಂದ್ರೆ, ಒಬ್ಬ ಗೋಪಿಕಾ ಬಂದು ಏನ್ ಮಾಡ್ತಾ ಇರ್ತಾರೆ, ಗಂಡನಿಗೆ ಪ್ರಸಾದ ಬಡಿಸ್ತಾ ಇರ್ತಾರೆ. ಇನ್ನೊಬ್ಬ ಗೋಪಿಕಾ ಬಂದು ಅಕ್ಕಿ ಕ್ಲೀನ್ ಮಾಡ್ತಾ ಇರ್ತಾರೆ. ಇನ್ನೊಬ್ಬ ಗೋಪಿಕಾ ಮಕ್ಕಳಿಗೆ ತಲೆ ಬಾಚ್ತಾ ಇರ್ತಾರೆ. ಇನ್ನೊಬ್ಬ ಗೋಪಿಕಾ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ, ಮನೆಯೆಲ್ಲ ಶುದ್ಧ ಮಾಡ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇರ್ತಾರೆ. ಈ ತರ ಒಬ್ಬೊಬ್ರು ಎಲ್ಲಾರ್ಗು ಒಂದೊಂದು ಸೇವೆ ಮಾಡ್ಕೊಂಡಿರ್ತಾರೆ. ಈ ಒಂದು ವೇಣು ಆ ಶಬ್ದ ಅವ್ರ ಕಿವಿನಲ್ಲಿ ಬಿದ್ದ ತಕ್ಷಣ ಏನ್ ಮಾಡ್ತಾರೆ, ಎಲ್ಲ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಗಂಡ ಪಕ್ಕದಲ್ಲಿದೆ ಕೂಡ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಗಂಡ ಬಿಟ್ಬಿಟ್ಟು ಹೋಗಿ ಕೃಷ್ಣ ಹತ್ರ ಹೋಗ್ಬಿಡ್ತಾರೆ. ಕೃಷ್ಣ ಹೋಗ್ಬಿಟ್ಟು ಅಲ್ಲಿ ಕೃಷ್ಣ ಏನ್ ಮಾಡ್ತಾರೆ ಅಂದ್ರೆ, ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ. ಗೋಪಿಯರುಗಳೆಲ್ಲ ಎಲ್ಲ ಸೇರ್ಕೊಂಡ್ಬಿಟ್ಟು, ನೀವೆಲ್ಲ ಮನೆಯಲ್ಲಿ ಸಂಸಾರದಲ್ಲಿ ಇದ್ದೀರಾ, ನೀವು ಈ ತರನ ಮಾಡೋದು, ನೀವು ಗಂಡನಿಗೆ ಸೇವೆ ಮಾಡೋದು ಬಿಟ್ಬಿಟ್ಟು ನನ್ನ ನೋಡಕ್ಕೆ ಬಂದಿದ್ದೀರಾ, ನೀವು ಯಾವ ತರ ಭಕ್ತರು ನೀವು ಅಂತ ಕೃಷ್ಣ ವಿರುದ್ಧವಾಗಿ ಬೇಕಂತ ಮಾತಾಡೋದು, ಇವನ್ ಪರೀಕ್ಷೆ ಮಾಡೋದು. ಇವನು ಈ ತರ ನೀವು ಮಾಡ್ಬೋದಾ, ಏನ್ ಅನ್ಕೊಂತಾರೆ ಅವರು, ನಿಮ್ ಗಂಡ ಏನ್ ಅನ್ಕೊಂತಾರೆ, ನಿಮ್ ಮನೇಲಿ ದೊಡ್ಡವ್ರು ಏನ್ ಅನ್ಕೊಂತಾರೆ. ಇದು ಅಲ್ಲಿ ನಡೆಯೋದಿದಲ್ಲ, ಗೋಲೋಕ ವೃಂದಾವನದಲ್ಲಿ ನಡೆಯೋದಿದಲ್ಲ, ಸಾಧಾರಣವಾದ ಈ ನಮ್ಮ ಭೌತಿಕ ಪ್ರಪಂಚದಲ್ಲಿ ನಡೆಯೋದೇ ಅಲ್ಲ. ಸೊ ಈ ತರ ಕೃಷ್ಣ ಏನ್ ಮಾಡ್ತಾನೆ, ವಿರುದ್ಧವಾಗಿ ಇದೆ. ಈ ತರ ಹೇಳಿದ್ರೆ ಏನ್ ಮಾಡ್ತಾರೆ ಅಂತ ನೋಡೋಣ ಅಂತ, ಪರೀಕ್ಷೆ ಮಾಡೋಣ ನೋಡೋಣ. ಇದೆಲ್ಲ ಭಾಗವತಮಲ್ಲಿ ಇದೆ, 10ನೇ ಸ್ಕಂದದಲ್ಲಿ ಇದೆ ಇದೆಲ್ಲ. ಆಗ ಇವರೆಲ್ಲ ಹೇಳುವಾಗ ಗೋಪಿರಿಗೆ ಒಂಥರ ಆಗ್ಬಿಡ್ತು. ನಾವೆಲ್ಲ ನಮ್ಮ ಗಂಡನ್ನೇ ಬಿಟ್ಟು ನಿಮ್ಮ ಹತ್ರ ನಾವು ನಿಮ್ಮನ್ನ ನೋಡಕ್ ಬಂದಿದ್ದೀರಿ, ನಿಮ್ಮ ಇದು ವೇಣು ಧ್ವನಿ ಕೇಳಕ್ ಬಂದಿದ್ದೀರಿ, ನಿಮ್ಮ ಹತ್ರ ಇದು ಲೀಲೆಗಳು ಮಾಡಕ್ ಬಂದಿದ್ದೀರಿ. ಅಂದ್ರೆ ಅಲ್ಲೆಲ್ಲ ನಿಜವಾದ ಪ್ರೇಮ, ಭಗವಂತನಿಗೋಸ್ಕರ ಪ್ರೇಮ. ಅದು ನಮ್ಮ ತರ ಕಾಮ ಅಲ್ಲ, ಇಲ್ಲಿ ಭೌತಿಕವಾದ ಕಾಮ ಅಲ್ಲ. ಈ ಪ್ರೇಮನ ನಿಮ್ಮ ಹತ್ರ ನಾವು ಹಂಚ್ಕೊಳಕ್ ಬಂದಿದ್ದೀರಿ ಅಂತ ಹೇಳಿದ್ರೆ, ಇವರು ಕೃಷ್ಣ ಎಲ್ಲ ವಿರುದ್ಧವಾಗಿ ಮಾತಾಡುವಾಗ ಅವ್ರಿಗೆ ಕೋಪ ಬಂದ್ಬಿಡುತ್ತೆ. ನೀವೇನಾದ್ರೂ ಹೇಳಿ ಪರವಾಗಿಲ್ಲ, ನೀವೇನಂದ್ರೂ ಪರವಾಗಿಲ್ಲ, ನಾವಿಲ್ಲಿ ಇಲ್ಲೇ ಇರ್ತೀವಿ, ಹೋಗೋಣ. ಅದು ಯಾವಾಗ ಅರ್ಧರಾತ್ರಿನಲ್ಲಿ ನೋಡ್ಕೊಳ್ಳಿ, ಭೌತಿಕ ಪ್ರಪಂಚದಲ್ಲಿ ಕೂಡ ಯಾರು ಹೋಗಲ್ಲ ಅರ್ಧರಾತ್ರಿನಲ್ಲಿ. ಅಂತ ಸಮಯದಲ್ಲಿ ಕೃಷ್ಣ ಅಲ್ಲಿ ನುಡಿಸಿದ್ರೆ ಇವರೆಲ್ಲ ಹೋಗ್ತಾರೆ. ಇವರು ಅದು ಏನಂದ್ರೆ, ಅದಕ್ಕೇನೋ ಒಂದು ಚೆನ್ನಾಗಿದೆ, ಒಂದು ಅದ್ರ ಹೆಸರು ತುಂಬಾ ಚೆನ್ನಾಗಿದೆ. ಅಂದ್ರೆ ಸಂಸಾರ ಮಾಡ್ಕೊಂಡು ಪ್ರೇಮ ಇದು ಪ್ರೀತಿ ವಿಶ್ವಾಸ ಮಾಡೋದು ಬೇರೆ,
ಆಮೇಲೆ ಮದುವೆ ಮಾಡಿಕೊಂಡು ಅದಕ್ಕೆ ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ. ಒಂದು ಗಂಡ ಹೆಂಡ್ತಿರು ಇರ್ತಾರೆ. ಆ ಗಂಡ ಹೆಂಡ್ತಿರಲ್ಲಿ ಹೆಂಡತಿ ಬಂದು ಗಂಡನಿಗೆ ಯಾವ ಅನುಮಾನನೂ ಇಲ್ದಿರ ಹಂಗೆ ಸೇವೆ ಮಾಡ್ತಾ ಇರ್ತಾರೆ. ಗಂಡನಿಗೆ ದೇವರಿಗೆ ಯಾವ ಥರ ಸೇವೆ ಮಾಡ್ತಾರೋ ಆ ಥರ ಸೇವೆ ಮಾಡ್ತಾ ಇರ್ತಾರೆ. ಆದರೆ ಮನಸ್ಸಲ್ಲಿ ಹೃದಯದಲ್ಲೆಲ್ಲ ತನ್ನ ಮುಂದೆ ಪ್ರೇಮಿಸಿದಾನಲ್ಲ ಆ ವ್ಯಕ್ತಿ ಮೇಲೆ ಗಾಢವಾದ ಪ್ರೇಮ ಇಟ್ಕೊಂಡಿರ್ತಾರೆ. ಆ ವ್ಯಕ್ತಿ ಯಾರು ಅಂದ್ರೆ ಭಗವಂತ. ಆ ಥರ ಉದಾಹರಣೆ ಕೊಟ್ಟಿದ್ದಾರೆ, ಪ್ರಭುಪಾದ ಕೊಡ್ತಾರೆ, ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಕೃಷ್ಣನ ಮೇಲೆ ಅಷ್ಟೊಂದು ಅಪಾರವಾದ ಭಕ್ತಿ. ಅದು ಮಾಧುರ್ಯ ರಸ ಅಂತ ಹೆಸರು. ಅದಕ್ಕೆ 5 ರಸಗಳಿದೆ: ಶಾಂತಿ ರಸ, ದಾಸ್ಯ ರಸ, ಸಾಕ್ಯ ರಸ, ವಾತ್ಸಲ್ಯ ರಸ, ಪ್ರೇಮ ರಸ. ಅದೇ ಮಾಧುರ್ಯ ರಸ. ಈ ಮಾಧುರ್ಯ ರಸ ಪಡಿಬೇಕಾದ್ರೆ ಎಷ್ಟು ಜನ್ಮಗಳಾಗುತ್ತೋ ಗೊತ್ತಿಲ್ಲ. ನಾವು ಈ ಶಾಂತಿ ರಸಕ್ಕೆ ಬರೋಕ್ಕಾಗಲ್ಲ. ಇನ್ನು ನಾವು ಎಲ್ಲೋ ಇದ್ದೀರಿ. ಇದು ಏನಾದ್ರು ರೂಟ್ಸ್ ಏನ್ ಹೇಳ್ತೀರಾ, ಬೇರೆ ಕೆಳಗಡೆ ಎಲ್ಲೋ ಇದ್ದೀರಿ ನಾವು. ಇನ್ನು ಬೇರೆ ತಗೊಳ್ಳೋ ಬಂದಿಲ್ಲ ನಾವು. ಆ ಒಂದು ಸ್ಥಾನದಲ್ಲಿ ನಾವಿದ್ದೀರಿ. ಸೊ ಈ ತರ ಇರುವಾಗ ಇದು ಈ ಎಲ್ಲಾ ರಸಗಳಲ್ಲೂ ಒಂದರಲ್ಲಿ ಇದ್ರೆ ಪರವಾಗಿ ಎಲ್ಲರಲ್ಲೂ ಇರಬೇಕು ಅಂತನಾ ಹೇಳೋದು? ಇಲ್ಲ, ಒಂದೊಂದೇ ಇದು ಸ್ಟೇಜ್. ಇದು ಫಸ್ಟ್ ಶಾಂತ ರಸದಲ್ಲಿ ಇರ್ತೀರಿ, ಆಮೇಲೆ ದಾಸ್ಯ ರಸಕ್ಕೆ ಬರ್ತೀರಿ. ದಾಸ್ಯ ರಸಕ್ಕೆ ಬಂದ್ಬಿಟ್ರೆ ಸಾಕು ನಮ್ಗೆ. ಆಗ ನಾವು ಒಂದೊಂದು ರಸ ಇನ್ನೊಂದು ರಸಕ್ಕೆ ಹೊರಟೋಗ್ಬೋದು. ಸ್ಟೇಜಸ್ ಇದು. ಶಾಂತಿ ರಸ ಆದ್ಮೇಲೆ ದಾಸ್ಯ ರಸ, ದಾಸ್ಯ ರಸ ಆದ್ಮೇಲೆ ಸಾಕ್ಯ. ದಾಸ್ಯ ರಸ ಯಾರು? ಹನುಮಂತ. ದಾಸ್ಯ ಭಾವ. ಸಾಕ್ಯ ರಸ ಅಂದ್ರೆ ಅರ್ಜುನ, ಆಮೇಲೆ ಸುಧಾಮ. ಇವರೆಲ್ಲ ಸ್ನೇಹಿತನಾಗಿ ಭಗವಂತನ ಪ್ರೀತಿಸೋದು. ಅಂದ್ರೆ ಒಬ್ಬೊಬ್ಬರು ಭಕ್ತರ ಹತ್ರನೂ ಒಂದೊಂದು ಭಾವನೆ ಇರುತ್ತೆ. ಈ 5 ಭಾವನೆದಲ್ಲಿ ಯಾವುದೋ ಒಂದು ಭಾವನೆಯಲ್ಲಿ ಸೇವೆ ಮಾಡ್ತಾರೆ. ಇದು ಬರೀ ಪ್ರಾಮುಖ್ಯವಾದ 5 ರಸ. ಇದ್ರ ಕೆಳಗಡೆ ಸಬ್ ಡಿವಿಷನ್ಸ್ ಫುಲ್ ಆಗಿದೆ, ಬೇಕಾದಷ್ಟು ರಸಗಳಿದೆ. ಇದು ಪ್ರಾಮುಖ್ಯವಾದ ರಸ, ಮುಖ್ಯವಾದ ರಸಗಳಿದೆ. ಸೊ ಈ ತರ ಇರುವಾಗ ಕೃಷ್ಣನು ಅವ್ರನ್ನ ಬೇಕಂತ ಪರೀಕ್ಷೆ ಮಾಡಿ ಅವ್ರನ್ನ ಇನ್ನೂ ಭಕ್ತಿ ಸೇವೆನ ಜಾಸ್ತಿ ಮಾಡಿಸ್ತಾರೆ. ಇನ್ನು ಹೆಚ್ಚಿಗೆ ಮಾಡಿಸ್ತಾರೆ. ಇನ್ನು ನನ್ನ ಮೇಲೆ ಪ್ರೀತಿ ಜಾಸ್ತಿ ಬರಲಿ ಅಂತ. ಸೊ ಈ ತರ ಎಲ್ಲ ಇರುತ್ತೆ. ಅದಕ್ಕೆ ನಾವು ಸತ್ವಗುಣದಲ್ಲಿ ಇರೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಸೊ ಸತ್ವಗುಣದಲ್ಲಿ ಇದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಸಂತೋಷ ಸಿಗುತ್ತೆ. ಸೊ ಸಂತೋಷ ಸಿಕ್ಕುವಾಗ ಏನಾಗುತ್ತೆ, ಏವಂ ಪ್ರಸನ್ನ ಮನಸ್ಸು, ನಮ್ಮ ಮನಸ್ಸು ಏನಾಗುತ್ತೆ ಅಂದರೆ ತುಂಬ ಸಂತೋಷ ಆಗ್ಬಿಡುತ್ತೆ. ತುಂಬ ಸಂತೋಷ ಆಗಿ ಯಾವಾಗ ಸಂತೋಷ ಆಗುತ್ತೆ ಅಂದರೆ ಭಕ್ತಿ ಯೋಗತಃ. ಯಾವಾಗ ಭಗವಂತನ ಭಕ್ತಿಯಿಂದ ನಾವು ಸೇವೆ ಮಾಡ್ತಿರೋ ಆವಾಗ ನಮ್ಗೇನಾಗುತ್ತೆ, ಪ್ರಸನ್ನರಾಗ್ಬಿಡ್ತೀವಿ. ಇವಾಗ ನಾವು ಯಾವುದೋ ಒಂದು ಒಳ್ಳೆ ಭಜನೆ ಕೀರ್ತನೆ ಕೇಳ್ಬಿಟ್ಟು ಏನು ಅನ್ಕೊಂಡಿರಾ, ಪ್ರಸನ್ನನಾಗ್ಬಿಟ್ನಪ್ಪ, ನನಗೆ ಎಷ್ಟು ಇಂಪಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಅನ್ಕೊಂಡ್ಬಿಡ್ತೀವಿ. ಆಮೇಲೆ ಭಗವತ್ ತತ್ವ ವಿಜ್ಞಾನ, ಇದು ತುಂಬ ವಿಜ್ಞಾನ. ಭಗವಂತನ ಬಗ್ಗೆ ನಾವು ಆ ತತ್ವದ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಏನಿದು ತತ್ವ? ಯಾಕಂದರೆ ಶ್ಲೋಕಾಸ್ ಎಲ್ಲ ಓದ್ಕೊಂಡು ಹೋಗ್ಬಿಡ್ತೀವಿ. ಸ್ವಲ್ಪ ನಾವು ಇಂಟೆಲಿಜೆನ್ಸ್ ನಾವು ಯೂಸ್ ಮಾಡಿದ್ರೆ ಶ್ಲೋಕಗಳೆಲ್ಲ ಚೆನ್ನಾಗಿ ಉಚ್ಚಾರಣೆ ಮಾಡ್ಬೋದು. ಆದರೆ ಅದರದ್ದು ರೂಲ್ಸ್ ಅಲ್ಲ ಉಚ್ಚಾರಣೆ ಮಾಡೋದು. ಸೊ ಅದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಭಗವಂತನ ತತ್ವನ ಅರ್ಥ ಮಾಡ್ಕೊಳಕ್ಕಾಗುತ್ತೆ. ಅದಕ್ಕೆ ಭಾವಾರ್ಥ ಓದಬೇಕು. ಆ ಶ್ಲೋಕ ಅನುವಾದ ಭಾವಾರ್ಥ ಪ್ರಭುಪಾದ ಥರ ಸರಳವಾಗಿ ಯಾರ ಕೈಯಲ್ಲಿ ಬರೆಯೋಕ್ಕಾಗಲ್ಲ. ಅಷ್ಟೊಂದು ಚೆನ್ನಾಗಿ ಅನುವಾದ ಮಾಡಿದ್ದಾರೆ. ನೀವು ಎಷ್ಟೋ ಪುಸ್ತಕ ಇವನ್ನ ನೋಡಿ, ಬೇಕಾದ್ರೆ ಈ ಥರ ನೋಡಿ ಒಂದೊಂದು ಪದಕ್ಕೂ ಅರ್ಥ ಕೊಟ್ಟಿದ್ದಾರೆ. ಅನುವಾದ ಕೊಟ್ಟಿದ್ದಾರೆ, ಭಾವಾರ್ಥ ಕೊಟ್ಟಿದ್ದಾರೆ. ಆ ಭಾವಾರ್ಥದಲ್ಲಿ ಪ್ರಭುಪಾದರು ಇದ್ದಾರೆ. ಸೊ ಅಷ್ಟು ಚೆನ್ನಾಗಿ ಭಾವಾರ್ಥ ಬರೆದಿದ್ದಾರೆ. ನೋಡಿದರೆ ಹೇಳಿದ್ದಾರೆ, ಬ್ರಾಹ್ಮಣನಿಗೆ ಬ್ರಾಹ್ಮಣ ಮಾತ್ರ ಆದರೆ ಹಾಗಲ್ಲ. ಯಾಕಂದ್ರೆ ಬ್ರಾಹ್ಮಣನಿಂದ ಅತೀತವಾದನು ವೈಷ್ಣವ. ಯಾಕಂದ್ರೆ ಬ್ರಾಹ್ಮಣ ಏನ್ ಮಾಡ್ತಾನೆ ಅಂದ್ರೆ ಆ ಒಂದು ನಿರಾಕಾರವಾದ ಒಂದು ಆ ಸ್ಥಾನದಲ್ಲೇ ನಿಂತ್ಕೊಂಡ್ಬಿಡ್ತಾನೆ. ನಾನು ಹೇಳಿದ್ರೆ ನಿಮ್ಗೆ ಜ್ಯೋತಿ ಅಂತ, ಬ್ರಹ್ಮಜ್ಯೋತಿ. ಆ ಬ್ರಹ್ಮಜ್ಯೋತಿ ಅದೇ ಅವನಿಗೆ ಅತ್ಯುತ್ತಮವಾದದ್ದು, ಶ್ರೇಷ್ಠವಾದದ್ದು ಅದೇ ಅವನಿಗೆ. ಅದೊಂದಿನ ಶ್ರೇಷ್ಠವಾದದ್ದು, ಅದಕ್ಕೂ ಮೇಲೆ ಇದೆ, 3 ಸ್ಟೇಜಸ್ ಇದೆ. ನಾನು ನಿಮ್ಗೆ ಹೇಳ್ದಲ್ಲ, ಭಗವಂತನ ಸ್ಥಾನಕ್ಕೆ ಹೋಗ್ಬೇಕು. ಆ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ವೈಷ್ಣವನ ಕೈಯಲ್ಲಿ ಮಾತ್ರನೇ ಆಗೋದು. ವೈಷ್ಣವನಲ್ಲಿ ವಿಶೇಷವಾದ ಗುಣ ಏನು ಅಂದ್ರೆ ಅವನಿಗೆ ಯಾವುದೇ ತರವಾದ ಏನು ಕಷ್ಟ ಇರಲ್ಲ. ಅವನಿಗೆ ಮತ್ತವ್ರು ಏನಾದ್ರು ಕಷ್ಟ ಬೇಡದ್ ನೋಡ್ಬಿಟ್ರೆ ಅವನ ಕೈ ಸಹಿಸಕ್ಕಾಗಲ್ಲ. ಹೇಗಾದ್ರೂ ಇವನಿಗೆ ಭಕ್ತಿ ಸೇವೆ ಕೊಡಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾನೆ. ಮುಂದಕ್ಕೆ ತಗೊಂಡ್ಬರ್ಬೇಕಂದ್ರೆ ಹೆಂಗೆ, ಭಕ್ತಿ ಸೇವೆಯಿಂದ ಅವನು ಮುಂದಕ್ಕೆ ತಗೊಂಡ್ಬಂದು ಭಕ್ತಿ ಸೇವೆ ಕೊಟ್ಟು ಕಳಿಸ್ಬೇಕು ಭಗವಂತನ ಹತ್ರ. ಅದೇ ಒಂದು ಇದು ರಾಜರ ಒಂದು ಕರ್ತವ್ಯ ಏನು ಅಂದ್ರೆ, ಮುಖ್ಯವಾದ ಕರ್ತವ್ಯ. ಆ ಸಬ್ಜೆಕ್ಟ್ಸ್ ಇರಲ್ಲ, ಪ್ರಜೆಗಳಿಗೆ ಭಕ್ತಿ ಸೇವೆ ಕೊಟ್ಟು ಭಗವಂತನ ಹತ್ರ ಕಳಿಸೋದೇ ಅವನ ಮುಖ್ಯವಾದ ಕರ್ತವ್ಯ. ಅದೇ ಇವಾಗ ಯಾರು ಮಾಡ್ತಾ ಇಲ್ಲ. ಅದೇ ಥರ ತಂದೆ ತಾಯಿನೂ ಅಷ್ಟೇ, ಮಕ್ಕಳಿಗೆ ಭಕ್ತಿ ಸೇವೆಯನ್ನು ಕೊಡಬೇಕು. ಭಕ್ತಿ ಸೇವೆಯನ್ನು ಕೊಡದೇ ಇದ್ರೆ ನೀವು ಏನು ಮಾಡಿದ್ರೂ 1ನೇ ಅಧ್ಯಾಯದಲ್ಲಿ ನಾವು ಓದಿದ್ರಲ್ಲ, 1ನೇ ಸ್ಕಂದದಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ಓದಿದ್ರಿ. ಇದೇ ಇದರಲ್ಲಿ 10, 11, 12 ಶ್ಲೋಕ ಒಂದು ಬರುತ್ತೆ. ಧರ್ಮಪೋರ್ಜಿತ ಇದು ಏನದು, ಧರ್ಮಸ್ಥಾನುಸ್ಥಿತ ಪುಂಶ
ವಿಶ್ವಕ್ಷೇನ ಕಥಾಸುನ ವಿಶ್ವಕ್ಷೇನ ಕಥಾಸುನ ನಾತ್ಪಾದಯೋದ್ ಯತ ರಹಿತ ಯಥಾ ರತಿ ಶ್ರಮಯವೈ ಕೇವಲಂ. ಭಗವಂತನ ಕೆಲಸ ಕಾರ್ಯದಲ್ಲಿ ಅವನ ಒಂದು ಸೇವೆಯಲ್ಲಿ ಯಾರು ನಿಯುಕ್ತರಾಗಲ್ವೋ ಅವರು ಮಾಡೋ ಒಂದು ಪ್ರತಿಯೊಂದು ಅವ್ರನ್ನ ಇನ್ನೊಂದು ಆಶ್ಚರ್ಯಕರ ಮಾಡಬೇಕು. ಭಗವಂತನಿಗೆ ಆಶ್ಚರ್ಯ ಆಗೋಗ್ಬೇಕು, ಏನಪ್ಪ ನನ್ನ ಭಕ್ತ ಈ ಥರ ಮಾಡ್ತಾನೆ ಅಂತ ಅವನಿಗೆ ಆಶ್ಚರ್ಯ ಆಗ್ಬಿಡ್ಬೇಕು, ಎಷ್ಟೊಂದು ಭಕ್ತಿ ಸೇವೆ ನಿಂದು. ಆ ಥರ ಆಶ್ಚರ್ಯ ಆಗುವಾಗ ಏನಾಗುತ್ತೆ ಅಂದರೆ ಆವಾಗ ಅಂಥ ಒಂದು ಕೆಲಸ ಕಾರ್ಯ ಯಾರು ಮಾಡದೇ ಇರ್ತಾರೋ ಆಗ ಅವ್ನಿಗೆ ಆಶ್ಚರ್ಯ ಆಗದೇ ಇರೋ ಒಂದು ಕೆಲಸ ಮಾಡಿದ್ರೆ ಆ ಕೆಲಸ ಎಲ್ಲ ಇದು ಏನೋ ವೇಸ್ಟ್ ಅಂತ, ಅದೆಲ್ಲ ವೇಸ್ಟ್ ಅಂತ. ಆ ಥರ ಒಂದು ನಿಭಾಗ ಅಂತ ಒಬ್ಬರಿದ್ರು, ಒಂದು 10 ನಿಮಿಷ ಅಷ್ಟೇ, ಅದು ತುಂಬ ದೊಡ್ಡ ಸ್ಟೋರಿ, ಭಾಗವತ ಮೇಲೆ ಬರುತ್ತೆ. ಆ ನಿಭಾಗ ಏನು ಮಾಡ್ತಾನೆ ಅಂದರೆ 25 ವರ್ಷಗಳವರೆಗೂ ಆ ಕಾಲದಲ್ಲಿ ಗುರುಕುಲಕ್ಕೆ ಹಾಕ್ಬಿಡ್ತಾರೆ. 5ನೇ ವರ್ಷ ಸ್ಟಾರ್ಟ್ ಆದ್ರೆ 25 ವರ್ಷವರೆಗೂ ಗುರುಕುಲಲ್ಲಿದ್ದು ಅವ್ನು ಬೇಕಾದರೆ ಹೊರಗಡೆ ಬಂದು ಮದುವೆ ಮಾಡ್ಕೋಬೋದು, ಬ್ರಹ್ಮಚಾರಿ ಆಗಿದೆ, ಇಲ್ಲಾಂದರೆ ಹಂಗೆ ಕಂಟಿನ್ಯೂ ಮಾಡಿ ಅವ್ನು ಸನ್ಯಾಸ ಆಶ್ರಮ ಸ್ವೀಕಾರ ಮಾಡ್ಕೊಂಡ್ಬಿಡ್ಬೋದು. ನಿಭಾಗ ಏನು ಮಾಡೋದು ಅಂದರೆ ಅಣ್ಣ ತಮ್ಮದಿರೆಲ್ಲ ಇದ್ದಾರೆ, ಸ್ವತ್ತು ಸಂಪತ್ತು ಆಸ್ತಿ ಎಲ್ಲ ಇದೆ. ನಿಭಾಗ 25 ವರ್ಷದೊಳಗೆ ಬ್ರಹ್ಮಚಾರಿಯಾಗಿ ಇದ್ಕೊಂಡು ಗುರುಕುಲದಲ್ಲಿ ಓದ್ಕೊಂಡು ವಾಪಸ್ ಬಂದ್ಬಿಟ್ಟ. ಸೊ ವಾಪಸ್ ಬಂದಮೇಲೆ ಇವ್ರೇನು ಮಾಡ್ಕೊಂಡ್ರು ಅಣ್ಣ ತಮ್ಮದಿರೆಲ್ಲರೂ, ನಿಭಾಗ ಇನ್ನು ಬರಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಇವರೇ ಭಾಗ ತೊಗೊಂಡ್ಬಿಟ್ರು. ಅವ್ನು ಬಂದರೆ ಏನೋ ಅವ್ನು ಬರಲ್ಲ ಅಂತ ತೀರ್ಮಾನ ಮಾಡ್ಕೊಂಬಿಟ್ರು. ಸೊ ಇವನೇನು ಮಾಡಿದೆ, ಬಂದ್ಬಿಟ್ಟ ವಾಪಸ್ ಬಂದಮೇಲೆ ಏನಪ್ಪ ನನಗೇನು ಇಟ್ಟಿದ್ದೀರಾ ಅಂತ ಕೇಳ್ದ. ನಿನಗೆ ಏನು ಇಟ್ಟಿಲ್ಲ, ಬಟ್ ತುಂಬ ವಿಶೇಷವಾದ ಒಂದು ಇದು ಕೊಡ್ತೀನಿ ನಿನಗೆ ಗಿಫ್ಟು. ಏನು ಅಂದರೆ ನಮ್ಮ ತಂದೆ ಇದ್ದಾರಲ್ಲ, ತಂದೆ ಅಲ್ಲಿದ್ದಾರೆ ಮನೆಯಲ್ಲಿ, ಅವರೇ ನಿನಗೆ ಆಸ್ತಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು. ಏನು ಮಾತಾಡಿಲ್ಲ. ಆ ಕಾಲದಲ್ಲಿ ನೋಡಿ ಹೆಂಗಿರ್ತಾರೆ ಅಂದ್ರೆ ಆ ಗುರುಕುಲದಲ್ಲಿರೋ ಆ ಒಂದು ವೈಬ್ರೇಷನ್ ಹೌದಾ ಅಪ್ಪ ತಂದೆನೇ ನನಗೆ ಬಿಟ್ಟಿದ್ದೀರಾ, ತುಂಬಾ ಸಂತೋಷ ಅಂತ ಹೇಳ್ಬಿಟ್ಟು ನಾವಾಗಿದೆ ಬಿಡ್ತಾ ಇದ್ದೀರಾ, ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತಾ ಇದ್ರಿ, ಬಿಡ್ತಾ ಇರಲಿಲ್ಲ. ಅದೇ ದೊಡ್ಡ ಆಸ್ತಿ ಹೋಗಪ್ಪ ಅಂತ ಹೇಳ್ಬಿಟ್ರು. ತಂದೆ ಹತ್ರ ಹೋತ ನಂಗೆ ಇವಾಗ ತಂದೆ ಹತ್ರ ಹೋದ್ಮೇಲೆ ಅಪ್ಪ ಈ ಥರ ಹೋಗಿದ್ದೆ, ಅಣ್ಣ ತಮ್ಮದಿರೆಲ್ಲ ಈ ಥರ ಹೇಳಿದ್ರು, ನೀವೇ ನನಗೆ ದೊಡ್ಡ ಆಸ್ತಿ ಅಂತೆ. ಅಯ್ಯೋ ಹುಚ್ಚ, ನಾನು ಯಾವುದೋ ಆಸ್ತಿ, ನಾನು ಮಾಡಿದ್ರೆ ನಿನ್ಗೆ 10 ರೂಪಾಯಿ ಕೂಡ ನಿನಗೆ ಬರಲ್ಲ, ನಿನ್ನ ಅವ್ರು ಮೋಸ ಮಾಡ್ತಾ ಇದ್ದಾರೆ, ಯಾಕೆ ನೀನು ಆ ಥರ ಮಾಡ್ಕೊಂಡೆ, ಯಾಕೆ ನೀನು ಅದಕ್ಕೆ ಒಪ್ಕೊಂಡೆ ಅಂತ ಹೇಳಿದ್ರು. ಸರಿ ಆಯಿತು, ನೀನು ಬಂದ್ಬಿಟ್ಟೆ, ನೀನೇನು ಮಾಡ್ತೀಯಾ, ಆ ಒಂದು ಇದ್ರ ಹತ್ರ ದೇವಸ್ಥಾನದ ಪಕ್ಕದಲ್ಲಿ ಒಂದು ದೊಡ್ಡ ಇದಿದೆ, ಮೈದಾನ ಇದೆ, ಅಲ್ಲಿ ಹೋಮ ಮಾಡ್ತಾ ಇದ್ದಾರೆ ಬ್ರಾಹ್ಮಣರೆಲ್ಲ, ಈ ಋಷಿಗಳೆಲ್ಲ ಹೋಮ ಮಾಡ್ತಾ ಇದ್ದಾರೆ. ಆ ಹೋಮದಲ್ಲಿ ಹೋಗಿ ನೀನೇನು ಮಾಡ್ತೀಯ, ಹೆಂಗೆ ಗುರುಗಳು ಹೋಗಿ ಎಲ್ಲ ಕಲ್ತ್ಕೊಂಡ್ಬಂದಿದ್ಯಲ್ಲ, ಅಲ್ಲೋಗಿ ನಿಂತ್ಕೊಂಡು ಅವ್ರು ಏನೇನು ಹೋಮ ಮಾಡ್ತಾ ಇದ್ದಾರೆ ಆ ಮಂತ್ರಗಳ ಉಚ್ಚಾರಣೆ ಕರೆಕ್ಟಾಗಿ ಮಾಡ್ತಾ ಇದ್ದಾರಲ್ಲ ಅಂತ ನೀನು ತಿಳ್ಕೊಂಡು ಬಾ. ಅದು ತಿಳ್ಕೊಂಡಾದ್ಮೇಲೆ ಅಲ್ಲಿ ಯಾವಾಗಲ್ಲ ಈ ಥರ ಹೋಮ ಅಲ್ಲ, ಮನೆಗೆ ಬಂದು ಇಟ್ಟಿಗೆಗಳೆಲ್ಲ ಜೋಡಿಸ್ಬಿಟ್ಟು ಹೋಮಕುಂಡ ಮಾಡೋದಲ್ಲ, ಚಿನ್ನದ ಇಟ್ಟಿಗೆಗಳೆಲ್ಲ, ಅಲ್ಲಿ ಚಿನ್ನದ ಇಟ್ಟಿಗೆಗಳು, ಕಂಬಗಳೆಲ್ಲ ಈ ಚಿನ್ನದ್ದಲ್ಲ, ಮಂಟಪ ಎಲ್ಲ ಚಿನ್ನದ್ದು, ಆ ಚಿನ್ನದ ಇದರಲ್ಲಿ ಅದೆಲ್ಲ ಮಾಡ್ತಾ ಇದ್ದಾರೆ. ನೀನೇನು ಮಾಡ್ತೀಯಾ, ಅವ್ರು ಏನಾದರೂ ತಪ್ಪಾಗಿ ನುಡಿಸಿದರೆ ಶಾಸ್ತ್ರಗಳನ್ನ ವೇದ ಮಂತ್ರಗಳನ್ನ ತಪ್ಪಾಗಿ ನುಡಿಸಿದ್ರೆ ಅದನ್ನ ನೀನು ಕರೆಕ್ಟ್ ಮಾಡು. ಅದನ್ನ ಕರೆಕ್ಟ್ ಮಾಡಿಕೊಂಡು ಅವ್ರೇನು ಮಾಡ್ತಾರೆ, ಅವರೆಲ್ಲ ಸ್ವರ್ಗಲೋಕಕ್ಕೆ ಹೋಗೋಕೆ ಮಾಡ್ತಾರೆ. ಇದೆಲ್ಲ ಅಂದರೆ ಕರ್ಮಕಾಂಡ ಅಂತ ನಿಮ್ಗೆ ಹೇಳಿದ್ದೀನಿ ನಾನು, ನಿಮಗೆ ಕರ್ಮಕಾಂಡಕ್ಕೋಸ್ಕರ ಮಾಡ್ತಾ ಇರೋದು. ಅದನ್ನೆಲ್ಲ ಮಾಡ್ತಾ ಇರುವಾಗ ಎಲ್ಲ ಸ್ವರ್ಗಲೋಕಕ್ಕೆ ಹೋಗಿ ಇದಾರೆ ಎತ್ಕೊಂಡು ಹೋಗಲ್ಲ, ಯಾಕಂದ್ರೆ ಸ್ವರ್ಗಲೋಕದಲ್ಲಿ ಇದೆಲ್ಲ ಇದು ಥರ ಅದು ನೆಗ್ಲಿಜಬಲ್, ಅದು ಬೇಕಾದಷ್ಟಿದೆ ಅಲ್ಲಿ, ಅದನ್ನ ತೊಗೊಂಡೋಗಲ್ಲ. ಆವಾಗ ಅದೆಲ್ಲ ಉಳಿದಿರುತ್ತಲ್ಲ, ಅದನ್ನ ನೀನು ತಗೋ ಅಂತ ಹೇಳ್ಬಿಡ್ತಾರೆ. ಇವರು ಇದು ಆಶ್ರಮದಲ್ಲಿ ತುಂಬ ಶಿಕ್ಷಣ ತೊಗೊಂಡಿರ್ತಾರಲ್ಲ, ತಂದೆ ಅದೆಲ್ಲ ನನಗೆ ಬೇಡ, ಯಾಕಂದರೆ ಬ್ರಾಹ್ಮಣರನ್ನ ತಪ್ಪು ಕಂಡುಹಿಡಿಯೋಕ್ಕೆ ನನಗೆ ಆ ಭಾವನೆ ಇಲ್ಲ. ಅವರೆಲ್ಲ ದೊಡ್ಡ ದೊಡ್ಡ ಶ್ರೇಷ್ಠರು, ಮಹಾಜನರು, ಮಹಾತ್ಮರು, ಅವರು ನುಡಿಸೋ ಅದು ಒಂದು ವೇದ ಮಂತ್ರದಲ್ಲಿ ನಾನು ತಪ್ಪು ಕಂಡುಹಿಡಿದ್ರೆ ನಾನು ಬ್ರಾಹ್ಮಣನೇ ಅಲ್ಲ. ಇವನು ಕ್ಷತ್ರಿಯ, ಆ್ಯಕ್ಚುಲಾಗಿ ಬ್ರಾಹ್ಮಣರಲ್ಲ, ಇವರು ಕ್ಷತ್ರಿಯ. ಅಂದರೆ ಕ್ಷತ್ರಿಯನಿಗೂ ವೈಶ್ಯನಿಗೂ ಬ್ರಾಹ್ಮಣ ಆಗೋ ಒಂದು ಇದಿದೆ, ಅರ್ಹತೆ ಇದೆ. ಹೇಗೆ ಅರ್ಹತೆ ಇದೆ ಅಂದರೆ ಪ್ರೇಮಮಯ ಭಕ್ತಿ ಸೇವೆ ಮಾಡೋದ್ರಿಂದ ಅರ್ಹತೆ ಇದೆ, ಭಗವಂತನ ನಾಮ ಹೇಳೋದ್ರಿಂದ, ಶಾಸ್ತ್ರಗಳು ಕಲ್ತ್ಕೊಳ್ಳೋದ್ರಿಂದ ಅವನಿಗೆ ಅರ್ಹತೆ ಇದೆ. ಆಗ ನಭಾಗ ಏನು ಮಾಡ್ತಾನೆ, ಇಲ್ಲ ನೀನು ಆ ಥರ ಬ್ರಾಹ್ಮಣರಲ್ಲ ಅವರು, ನೀನು ಒಂದು ವೇಳೆ ತಪ್ಪಾಗಿ ನಿಜವಾಗಿ ಅದು ತಪ್ಪು ಅಂತ ಅವ್ರು ಹೇಳಿದ್ರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಂಥ ಬ್ರಾಹ್ಮಣರವರು, ನೀನು ಹೋಗಿ ನೀನು ಧೈರ್ಯವಾಗಿ ನಾನು ಹೇಳ್ತಾ ಇದ್ದೀನಿ ಮಾಡು ಅಂತ ಹೇಳ್ಬಿಟ್ಟು ತಂದೆನ ಗುರು ಸ್ಥಾನದಲ್ಲಿ ಇಟ್ಕೊಂಡು ಗುರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೊಟ್ಟೋದ. ಅವರು ಒಂದೇ ದಿನ 2ನೇ ದಿನ ಹೋಮ ಎಲ್ಲ ಮಾಡ್ತಾ ಇದ್ದಾರೆ. ಹೋಮ ಮಾಡಿದ್ಮೇಲೆ 4ನೇ ದಿನ ವೇದ ಮಂತ್ರ ನುಡಿಸೋದ್ರಲ್ಲಿ ತಪ್ಪು ಮಾಡ್ಬಿಟ್ಟು, ಆಗ ಇವನು ವಿನಯವಾಗಿ ಹೇಳ್ತಾನೆ, ಗುರುಗಳೇ ನೀವು ಯಾವುದೋ ಒಂದೇ ಒಂದು ಚಿಕ್ಕ ತಪ್ಪು ಮಾಡ್ತಾ ಇದ್ದೀರಾ, ಅದು ನೀವು ಅದು ಅನುಮತಿ ಕೊಟ್ಟರೆ ನಾನು ಕರೆಕ್ಟ್ ಮಾಡ್ತೀನಿ ಅದನ್ನ ಅಂತ ಹೇಳಿ. ಸರಿ ಆಯಿತು, ಯಾಕಂದರೆ ನಿಜವಾದ ಬ್ರಾಹ್ಮಣರಾದರೆ ಯಾರೇ ಒಬ್ಬರು
ಚಿಕ್ಕ ವಯಸ್ಸಾಗಲಿ ದೊಡ್ಡ ವಯಸ್ಸಾಗಲಿ ಅದು ತಪ್ಪು ಅಂತ ಹೇಳ್ತಾರೆ, ತಪ್ಪು ಅಂತ ಒಪ್ಕೊಂತಾರೆ. ಅದೇ ಗರ್ವ ಇರೋರು, ಅಹಂಕಾರ ಇರೋರು ಏನು ಮಾಡ್ತಾರೆ, ಏಯ್ ನೀನೇನು ಹೇಳೋದು ಹೋಗೋ ನನಗೆ ಅಂತ ಹೇಳ್ತಾರೆ. ಆದರೆ ಇವ್ರು ಹೇಳಿದ್ದನ್ನು ಅವರು ಒಪ್ಕೊಂತಾರೆ. ಅವ್ರೇನು ಮಾಡ್ತಾರೆ ಆ ತಪ್ಪನ್ನು ಕರೆಕ್ಟ್ ಮಾಡ್ಕೊಂಡು ಮತ್ತೆ, ಯಾಕಂದರೆ ಮಂತ್ರ ಇದು ಉಚ್ಚಾರಣೆ ಮಾಡೋ ಸಮಯದಲ್ಲಿ ಅದು ಅರ್ಥ ಮಾಡಿಕೊಂಡು ನಾವು ಕರೆಕ್ಟಾಗಿ ಅದನ್ನು ಉಚ್ಚಾರಣೆ ಮಾಡಬೇಕು. ಅದೇನಾದರೂ ತಪ್ಪಾಗಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಇದು ಆ ಯಜ್ಞ ಫಲಿತಾಂಶ ಬೇರೆ ಬಂದ್ಬಿಡುತ್ತೆ. ಅದಕ್ಕೆ ಒಂದು ಉದಾಹರಣೆ ಇದೆ. ಈ ಋಷಿಮುನಿಗಳೆಲ್ಲ ಏನು ಮಾಡ್ತಾರೆ ಅಂದರೆ ಒಂದ್ಸಲ ಈ ಯಜ್ಞ ಹೋಮ ಮಾಡುವಾಗ ಒಂದು ಹೆಸರನ್ನ, ಬ್ರಾಹ್ಮಣನ ಹೆಸರನ್ನ ಏನು ಮಾಡಿದ್ರು ಅಸುರನ ಹೆಸರಾಗಿ ಉಚ್ಚಾರಣೆ ಮಾಡಿಬಿಟ್ರೆ ಅರ್ಥ ಬೇರೆ ಆಗೋಯ್ತು. ಆ ಯಜ್ಞಕುಂಡದಿಂದ ಒಬ್ಬ ಅಸುರನೇ ಬಂದ್ಬಿಟ್ಟ, ಅವರೇ ವೃತಾಸುರ. ನೀವು ಕೇಳಿಬೇಕು, ವೃತಾಸುರನಿಗೆ ಇಂದ್ರನಿಗೆ ಇಬ್ಬರಿಗೂ ಜಗಳ ಆಗುತ್ತೆ. ಆದರೆ ವೃತಾಸುರ ಯಾರ ಅಂದರೆ ದೊಡ್ಡ ಭಕ್ತ ಅವನು. ಸೊ ಯಾವುದೋ ಒಂದು ಕಾರಣದಿಂದನೇ ಆ ಥರ ಬರ್ತಾನೆ ಅವನು. ಅವನಿಗೊಂದು ಶಾಪ ಇರುತ್ತೆ, ಅದು ಇನ್ನೊಂದಿನ ಹೇಳ್ತೀನಿ. ಶಿವಪ ಅದೊಂದು ದೊಡ್ಡ ಕಥೆ. ಅದು ಈ ಥರ ಭಾಗವತದಲ್ಲಿ ಕನೆಕ್ಟೆಡ್ ಸ್ಟೋರೀಸ್ ಜಾಸ್ತಿ. ಸೊ ಆ ಶಿವ ಪಾರ್ವತಿಗೇನೋ ಅವರು ಇದು ಮಾಡಿ ಅಪರಾಧ ಮಾಡಿ ಅದರ ಹೋಗ್ಬಿಡುತ್ತೆ. ಹರೇ ಕೃಷ್ಣ, ರೈಟ್. ಸೊ ಈ ಥರ ಅವರು ಇವಾಗ ಏನು ಮಾಡ್ತಾನೆ, ಇದು ಕರೆಕ್ಟ್ ಮಾಡ್ಬಿಟ್ಟು ಏನು ಮಾಡ್ತಾನೆ, ಇವರೆಲ್ಲ ಆ ಬಿಟ್ಟು ಯಜ್ಞ ಹೋಮ ಎಲ್ಲ ಆದಮೇಲೆ ಅವರವರಿಗೆ ಸೇರೋ ಆ ಒಂದು ಪ್ರಸಾದನ ಕೊಡ್ತಾರೆ. ಯಾಕಂದರೆ ದೇವತೆಗಳಿಗೆಲ್ಲ ಸ್ವಲ್ಪ ಇದು ಪ್ರಸಾದ ಕೊಡಬೇಕು. ಅದಾದಮೇಲೆ ಅವ್ರಿಗೆ ಒಂದು ಪಾಲಿರುತ್ತೆ, ಆ ಪಾಲಿಗೆ ಎಲ್ರಿಗೂ ಕೊಟ್ಕೋಬೇಕು ಅವರು. ಸೊ ಇದನ್ನೆಲ್ಲ ಆದಮೇಲೆ ಉಳಿದಿದ್ದನ್ನೆಲ್ಲ ಏನು ಮಾಡ್ತಾನೆ, ನೀನು ತೊಗೊಂಡೋಗು ಅಂತ ಹೇಳ್ಬಿಟ್ಟು ಆ ಋಷಿಗಳಿಗೆಲ್ಲ ಹೇಳ್ಬಿಡ್ತಾರೆ. ಇವರಿಗೆ ನಿಭಾಗ ಹೇಳ್ಬಿಡ್ತಾರೆ. ನಿಭಾಗ ಏನು ಮಾಡ್ತಾನೆ, ಅದನ್ನೆಲ್ಲ ತೊಗೊಂಡು ರೆಡಿ ಮಾಡಿಕೊಂಡು, ಅಪ್ಪ ಹೇಳಿದ್ನಲ್ಲ ಅದ್ರ ಕರೆಕ್ಟ್ ತಕ್ಕಂತೆ ರೆಡಿ ಮಾಡ್ಕೊಳ್ತಾ ಇರೋ ಸಮಯದಲ್ಲಿ ಕಪ್ಪಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಕಪ್ಪಗೆ ವ್ಯಕ್ತಿ ಬಂದು ಉದ್ದಕ್ಕಿರ್ತಾರೆ. ಬಂದು ನೋಡಪ್ಪ ನೀನು, ಯಾಕಂದರೆ ಎಲ್ಲ ಒಂದು ದೇವತೆಗಳಿಗೆ ಕೊಟ್ಟಾದ್ಮೇಲೆ ಶಿವನಿಗೆ ಒಂದು ಭಾಗ ಪಾಲು ಕೊಡಬೇಕು. ಲಾಸ್ಟಲ್ಲಿ ಕೊಡ್ತಾರೆ ಒಂದು ಪಾಲು. ಅದು ಇವ್ರು ಕೊಡ್ಲಿಲ್ಲ. ಅದಕ್ಕೆ ನಿಭಾಗ ಹತ್ರ ಹೇಳ್ತಾನೆ, ನೋಡಪ್ಪ ನೀನು ಇವನು ನಿಭಾಗ ಯಾರು ಅಂತ ಗೊತ್ತಿಲ್ಲ, ಆ ಶಿವ ಬಂದಿರೋದು, ಇದೆಲ್ಲ ನನಗೆ ಸೇರಿರೋದಪ್ಪ, ಇದು ಉಳಿದಿರೋದಲ್ಲ, ಅವ್ರಿಗೆ ಏನು ಮರ್ತೋಗ್ಬಿಟ್ಟಿದ್ದಾರೆ, ನನಗೆ ಕೊಡ್ಬೇಕಾಗಿರೋದು, ನನಗೆ ಸೇರಿರೋದು ಇದು ಅಂತ ಹೇಳುವಾಗ ನಿಭಾಗ ವಾದ ಮಾಡ್ತಾನೆ. ಇಲ್ಲ, ನಮ್ಮ ತಂದೆ ಹೇಳಿದ್ದಾರೆ, ಇದನ್ನೆಲ್ಲ ನನಗೆ ಅಂತ ಹೇಳಿದ್ದಾರೆ, ಮತ್ತೆ ಋಷಿಮುನಿಗಳು ಹೇಳಿದ್ದಾರೆ ನನಗೆ ಅಂತ ಹೇಳಿದ್ದಾರೆ, ಇದನ್ನ ನಾನೇ ತಗೊಂತೀನಿ ಅಂತ ವಾದ ಮಾಡ್ತಾನೆ ಶಿವನ ಹತ್ರ. ಯಾಕಂದ್ರೆ ಅವ್ರು ಹೇಳಿರತ್ತಾನೆ. ಸರಿ, ಆದರೆ ಹೋಗಿ ಶಿವ ಇಲ್ಲ ಆಗಲ್ಲ, ನನಗೆ ಬೇಕೇ ಬೇಕು ಅಂತ ಹೇಳ್ತಾನೆ. ಸರಿ ಆಯ್ತು ಪ್ರಭುಗಳೇ, ನೀವು ಹೇಳ್ದಂಗೆ ನಾನು ಮಾಡ್ತೀನಿ, ನನ್ನ ತಂದೆನ ಒಂದು ಮಾತು ಕೇಳ್ಕೊಂಡ್ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ತಂದೆ ಹತ್ರ ಹೋಗ್ತಾನೆ. ತಂದೆ ಹತ್ರ ಹೋಗಿ ತಂದೆ ಹತ್ರ ಕೇಳಿದ್ರೆ, ಒಂದು ಕೆಲಸ ಮಾಡು, ನೀನು ಶಿವನಿಗೆ ಕೊಟ್ಬಿಡು, ಅವ್ರು ಬಂದಿದ್ರೆ ಅವ್ರು ಪಾಲು ಕೊಟ್ಬಿಡು ನೀನು ಅಂತ ಹೇಳ್ತಾರೆ. ಅವಾಗ ಏನು ಪ್ರಶ್ನೆ ಕೇಳಲಿಲ್ಲ ನಿಭಾಗ. ನೀನು ಏನು ಹೇಳಿದೆ ತಂದೆ, ಆ ಉಳಿದಿದ್ದ ಭಾಗ ನೀನು ತಗೋ ಅಂತ ಹೇಳ್ಬಿಟ್ಟೆ, ಈಗೇನು ಹೇಳ್ತೀಯಾ, ಶಿವನಿಗೆ ಕೊಟ್ಬಿಡು ಅಂತ ಹೇಳ್ತೀಯ ಅಂತ ಏನು ಪ್ರಶ್ನೆನೂ ಉತ್ತರ ಕೊಟ್ಟಿಲ್ಲ, ಮರು ಉತ್ತರ ಕೊಟ್ಟಿಲ್ಲ. ಸೀದಾ ಹೋಗ್ಬಿಟ್ಟು, ನನ್ನ ಕ್ಷಮಿಸ್ಬಿಡಿ ಸ್ವಾಮಿ, ನಾನು ಏನೋ ತಪ್ಪಾಗಿ ನಿಮ್ಮ ಹತ್ರ ವಾದ ಮಾಡಿಬಿಟ್ಟೆ, ಇದು ನಿಮಗೆ ಸೇರಿರೋದಂತ ನಮ್ಮ ತಂದೆ ಹೇಳಿದ್ರು, ನೀವು ತೊಗೊಂಬಿಡಿ ಅಂತ ಹೇಳಿದ್ರು. ಸರಿ, ಅದನ್ನು ಶಿವ ಏನು ಮಾಡ್ತಾನೆ, ಅದನ್ನೆಲ್ಲ ರೆಡಿ ಮಾಡಿಕೊಂಡು ತೊಗೊಳಕ್ಕೆ ಹೋಗುವಾಗ ಮತ್ತೆ ಸ್ಟಾರ್ಟ್ ಆಗುತ್ತೆ. ಇದು ತುಂಬ ದೊಡ್ಡ ಸ್ಟೋರಿ, ಕಂಟಿನ್ಯೂ ಮಾಡ್ತೀನಿ, ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಇದೆ, ಇದು ಒಂದು 1.5 2 hours ಆಗುತ್ತೆ ಇದು. ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಇದು ನಿಭಾಗ ಯಾರು ಅಂತ ನಿಮ್ಗೆ ಹೇಳ್ತೀನಿ. ಸೊ ಈ ಶ್ಲೋಕದಲ್ಲಿ ಅದೇ ಇದು ಹೇಳ್ತಾರೆ, ಬ್ರಾಹ್ಮಣರಿಗಿಂತ ವೈಷ್ಣವರು ಉತ್ತಮವಾದವರು. ಸೊ ವೈಷ್ಣವರ ಒಂದು ಲಕ್ಷಣ ಏನಂದ್ರೆ ದುಃಖಿ ಪರಾದುಃಖಿ. ಯಾರಾದ್ರೂ ದುಃಖದಲ್ಲಿ ಇದ್ರೆ ಅವ್ರಿಗೆ ಅವ್ರ ದುಃಖ ನೀವು ತಗೊಂತಾರಂತೆ. ಬ್ರಾಹ್ಮಣರಾದವರು ಅವ್ರ ದುಃಖ ಸಮಾಧಾನ ಮಾಡೋದು ನಾವು. ಏನ ಒಬ್ರು ತುಂಬಾ ದುಃಖದಲ್ಲಿ ಇರ್ತಾರೆ, ಅವ್ರ ಮನೆ ಕಷ್ಟ ಹೇಳ್ಬಿಟ್ಟು ಈ ತರ ಐತೆ, ಕೃಷ್ಣ ಭಕ್ತಿ ಬಿಟ್ಟು ಬೇರೆ ಯಾವ ಔಷಧ ಕೊಟ್ರೂ ಅದು ವರ್ಕ್ ಆಗಲ್ಲ. ಅದನ್ನ ಮಾಡಲ್ಲ ಅಂದ್ರೆ ಏನ್ ಹೇಳೋದು? ಮಾಡಲ್ಲ ಅಂದ್ರೆ ಏನ್ ಮಾಡಕ, ನಾವು ಪ್ರಾರ್ಥನೆ ಮಾಡ್ಬೇಕು, ಅವ್ರ ಪರವಾಗಿ ನಾವು ಪ್ರಾರ್ಥನೆ ಮಾಡ್ಬೇಕು. ಕೆಲವರೆಲ್ಲ ಮಾಡಲ್ಲ, ನಾವು ಪ್ರಾರ್ಥನೆ ಮಾಡ್ಬೇಕು, ಬಿಟ್ಬಿಡ್ಬೇಕು. ನಾವು ಅದಕ್ಕೆ ಟೆನ್ಷನ್ ಆಗ್ಬಾರ್ದು, ನಾವು ತಲೆಗೆ ಹಚ್ಕೋಬಾರ್ದು. ನಾವು ತಲೆಗೆ ಹಚ್ಕೊಂಡ್ರೆ ನಾವೇನ್ ಮಾಡ್ತೀವಿ, ಅವ್ರ ಜೊತೆ ನಾವು ಸೇರ್ಕೊಂಡ್ಬಿಡ್ತೀವಿ. ಅವ್ರದ್ದು ನಮ್ದು ಒಂದೇ ಸ್ಕೂಲ್ ಆಗ್ಬಿಡುತ್ತೆ. ಆಮೇಲೆ ಅದಕ್ಕೆ ನಾವೇನ್ ಮಾಡ್ಬೇಕು, ನಾವು ಭಕ್ತಿ ಸೇವೆ ಮಾಡಕ್ಕಾಗಲ್ಲ, ಹೋಗೋದಲ್ಲ, ಮಾಡಕ್ಕೆ ಆಗಲ್ಲ. ಇವ್ರು ಹಿಂಗೆ ಹೇಳಿದ್ರು, ಅವ್ರು ಹಿಂಗೆ ಹೇಳಿದ್ರು, ಅದೇ ತಲೆಯೆಲ್ಲ ತುಂಬ್ಕೊಂಡ್ಬಿಡ್ತೇನೆ ನಾನು. ಅದಕ್ಕೆ ತಲೆ ಬುದ್ಧಿ ಯಾವ ತರ ತುಂಬಿಸ್ಕೋಬೇಕು ಅಂತ ನಾನು ನಿಮ್ಗೆ ಹೇಳಿದೀನಿ. ನಮ್ಮ ಸೇವೆನ ನಾವು ತುಂಬಿಸ್ಕೋಬೇಕು. ಸೇವೆನಲ್ಲಿ ತುಂಬಿಸ್ಕೊಂಡ್ಬಿಟ್ರೆ ಅದಕ್ಕೆ ಬೆಸ್ಟ್ ಏನಂದ್ರೆ ಪ್ರಚಾರ ಮಾಡೋದು. ಪ್ರಚಾರ ಮಾಡ್ಕೊಂಡೇ ಇರುವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಬೇರೆ ಮೇಲೆ ದಾರಿ ಕೊಡಕ್ ಸಾಧ್ಯನೇ ಇಲ್ಲ. ನಮ್ಗೆ ಸಮಯ ಇಲ್ವಲ್ಲ ಹೋಗಕ್ಕೆ. ಈ ಸೇವೆ ನಾವು ಮಾಡ್ತಾ ಇರುವಾಗ ನಾವು ಅಲ್ಲೇನಕ್ಕೆ ಹೋಗ್ತೀವಿ, ಅಲ್ಲಿ ಹೋಗಕ್ಕೆ ನಮ್ಗೆ ಚಾನ್ಸ್ ಇರಲ್ಲ. ಇದ್ರಲ್ಲಿ ನಾವು ತುಂಬಿಸ್ಕೊಂಡು ನಮ್ಗೆ ಆಸೆನೂ ಇರಬೇಕು. ಈಗ ನಾನು ಯಾವುದೋ ಒಂದು ಭಕ್ತಿ ಸೇವೆ ಅದು ಪ್ರಾರ್ಥನೆನೂ ಮಾಡ್ತಾ ಇರಬೇಕು. ನವಭಕ್ತಿ ವಿಧಾನದಲ್ಲಿ ಅರ್ಚನಂ ಅಂತ ಒಂದು ಸೇವೆ ಇದೆ. ಅದೇನಂದ್ರೆ ಬರೀ ಭಗವಂತನ ಪ್ರಾರ್ಥನೆ ಮಾಡ್ತಾ ಬಿಡಬಾರ್ದು. ಅದು ಎಷ್ಟು ವರ್ಷ ಆದ್ರೂ ಆಗ್ಬೋದು. ನಮ್ಗೆ ವಯಸ್ಸಾದ್ಮೇಲೆ ಕೂಡ ಅದು ಫಲಿತಾಂಶ ಬರ್ಬೋದು. ಎದುರು ನೋಡ್ಬಾರ್ದು. ಫಲಿತಾಂಶ ಎದುರು ನೋಡಿದ್ರೆ ನಾವು ಮಾಡ್ತಾನೆ ಇರಬೇಕು. ಈ ತರ ತುಂಬಾ ಪಾಠಗಳಿದೆ ನಾವು ಕಲ್ತ್ಕೊಳ್ಳೋದು.
ಇದನ್ಯಾರು ತಗೊಳ್ಳಲ್ಲ ಅಷ್ಟೇ. ತಗೊಳ್ಳೋರಿಲ್ಲ, ಅರ್ಥ ಮಾಡ್ಕೊಳ್ಳೋರಿಲ್ಲ, ಮೊದಲು ಸಮಯ ಅದಕ್ಕೆ ಒದಗಿಸೋರಿಲ್ಲ. ಫಸ್ಟ್ ಪಾಯಿಂಟ್ ಅಲ್ಲೇ ಬರೋದು. ಅದು ಒದಗಿಸ್ತಾ ಇರೋದ್ರಿಂದ ಕಾರಣ ಏನಾಗುತ್ತೆ, ಎಲ್ಲ ಈ ಇಂಥ ಭೌತಿಕವಾದಿಗಳ ಹತ್ರ ಹೋಗ್ತಾರೆ. ಅವ್ರು ಏನೋ ಬೇರೆ ದಾರಿ ಹೇಳ್ಕೊಟ್ಟು ಅದು ಏನಾಗ್ತಾರೆ, ವಿಫಲರಾಗ್ತಾರೆ. ಅದು ತಾತ್ಕಾಲಿಕವಾಗಿ ನೀವು ಹೇಳ್ದಂಗೆ ತಾತ್ಕಾಲಿಕವಾಗಿ ಒಂದು ಆನ್ಸರ್ ಕೊಡುತ್ತೆ ಅಷ್ಟೇ. ಪೈನ್ ಕಿಲ್ಲರ್ ಏನ್ ಮಾಡುತ್ತೆ, ಟ್ಯಾಬ್ಲೆಟ್ ತಗೊಂಡ್ಮೇಲೆ ಒಂದು 10 ನಿಮಿಷ 15 ನಿಮಿಷ ಅದು ಆ ಮೆಡಿಸನ್ ಇರೋವರೆಗೂ ದೇಹದಲ್ಲಿ ವರ್ಕ್ ಆಗುತ್ತೆ. ಅದಾದ್ಮೇಲೆ ತಿರ್ಗಾ ನೋವು ಸ್ಟಾರ್ಟ್ ಆಗುತ್ತೆ. ಆ ಥರ ಅಷ್ಟೇ. ನೋವು ಜಾಸ್ತಿ ಅಲ್ಲಿ ಚಾಂಟಿಂಗ್ ಮಾಡಿದ್ರೆ ಮಾಡಲ್ಲ, ಅದಕ್ಕೆ ಅದು ಬಿಡಲ್ಲ. ಆಸೆ ಇಲ್ಲ ಅಂತ ಅರ್ಥ, ಇನ್ನೇನಿಲ್ಲ. ಮಾಡೋನ್ವಾಗ ಮಾಡೋಣ ಆಸೆ ಇಲ್ಲ. ಆಸೆ ಇಲ್ಲದ್ರೆ ಇರೋರಿಗೆ ನಾವು ಏನು ಈ ಹಿರಿಯರು ಏನ್ ಹೇಳ್ತಾರೆ ಅಂದ್ರೆ, ತೆಲುಗುನಲ್ಲಿ ಹೇಳ್ತಾರೆ, పెద్ద పెద్ద కొండల పైన వానలు పడతా ఏం ప్రయోజనము ಅಂತ ಹೇಳ್ತಾರೆ. ಬೆಟ್ಟದ ಮೇಲೆ, ದೊಡ್ಡ ದೊಡ್ಡ ಬೆಟ್ಟದ ಮೇಲೆ ಮಳೆ ಬಿದ್ದರೆ ಏನಾದ್ರು ಬೆಳೆ ಬರುತ್ತಾ? ಮಳೆ ಬರುತ್ತೆ, ಬೆಳೆ ಬರುತ್ತೆ. ಆತರ ಅದ್ರ ಮೇಲೆ ಬಿದ್ದರೆ ನಾವೇನಾಗಲ್ಲ. ಆತರ ಅಲ್ಲಿ ಮಳೆ ಬಿದ್ದು ಏನ್ ಪ್ರಯೋಜನ ಇಲ್ಲ. ಸೊ ನಾವು ಯಾವಾಗ ನಮ್ಗೆ ಬರುತ್ತೆ ಅವಾಗ ತುರ್ಕೋಬೇಕು ಅಷ್ಟೇ, ತುರ್ಕೊಂತ ಇರ್ಬೇಕು. ನಾವು ನಮ್ಮ ಸೇವೆನ ನೋಡ್ಕೊಂತ ಹೋಗ್ತಾ ಇರ್ಬೇಕು. ಅದಕ್ಕೆ ಇರ್ಬೇಕು, ಏನದು ಸುಕೃತಿ ಇರ್ಬೇಕು. ಸುಕೃತಿ ಇದ್ರೇನೆ ಆಗೋದು. ಇನ್ನೊಂದು ಸತ್ಸಂಗಿತನೂ ಬೇಕು. ನಾವ್ ಅದ್ರ ಬಗ್ಗೆ ಚರ್ಚೆ ಮಾಡಿದೆ ತಾನೆ. ಇವಾಗ ನಾನು ಹೇಳ್ದಲ್ಲ, ಏನದು 2ನೇ ಅಧ್ಯಾಯದಲ್ಲಿ ಹೇಳಿದ್ರಲ್ಲ ಕೃಷ್ಣ, ಧ್ಯಾನ ಇದು ಏನೋ ತುಂಬಾ ಚೆನ್ನಾಗಿದೆಲ್ಲ, ಅದು ಧ್ಯಾನ ಮಾಡಬೇಕು. ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ತೇಶು ಉಪಜಾಯಿತೆ. ಧ್ಯಾನ ಮಾಡ್ತಾ 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 ಬರುತ್ತೆ. ಯಾವ್ದ್ರ ಮೇಲೆ ಧ್ಯಾನ ಮಾಡ್ತಿರೋ ಅದಕ್ಕೆ ಧ್ಯಾನಕ್ಕೆ ತಕ್ಕಂತೆ ನಮ್ಗೆ ಫಲಿತಾಂಶ ಸಿಗುತ್ತೆ. ನಾವು ಯಾವ್ದ್ರ ಮೇಲೆ ದುಡ್ಡು ಮೇಲೆ ಧ್ಯಾನ ಮಾಡಿದ್ರೆ ದುಡ್ಡಿನ ಇದು ಸಿಗುತ್ತೆ, ಕಾಮದ ಮೇಲೆ ಮಾಡಿದ್ರೆ ಕಾಮದ ಆಸೆ ಸಿಗುತ್ತೆ. ಆಮೇಲೆ ಇದು ಭಗವಂತನ ಸೇವೆ ಮೇಲೆ ಧ್ಯಾನ ಮಾಡಿದ್ರೆ ಭಗವಂತನ ಸೇವೆ ಸಿಗುತ್ತೆ. 12 ಗಂಟೆವರೆಗೂ ಹೇಳಿದ್ರು ರಾತ್ರಿ. ಹೇಳ್ತಾ ಇರ್ತಾರಮ್ಮ. ಅದು ಭಕ್ತರಿಗೆ ಬೇರೆ. ಅವ್ರ ಬಿಸ್ನೆಸ್ ಏನು ಅಂದ್ರೆ, ಎಲ್ಲಾ ದೇವಸ್ಥಾನಗಳಲ್ಲಿ ಅಷ್ಟೇ ಅವ್ರ ಬಿಸ್ನೆಸ್, ಅದೊಂದೇ ಬಿಸ್ನೆಸ್, ಬೇರೆ ವ್ಯಾಪಾರ ಇಲ್ಲ ಅವ್ರಿಗೆ. ಭಗವಂತನ ಬಗ್ಗೆ ಹೇಳೋದೇ ಅವ್ರ ವ್ಯಾಪಾರ. 12 ಗಂಟೆವರೆಗೂ ಅಲ್ಲ, ಇಡೀ ರಾತ್ರಿ ಹೇಳ್ತಾನೆ ಇರ್ತಾರೆ ಅವ್ರು. ಯಾಕಂದ್ರೆ ಅವ್ರು ಅದರಲ್ಲಿ ಚೆನ್ನಾಗಿ ನಿಮಗ್ನರಾಗ್ಬಿಟ್ಟಿದ್ದಾರೆ. ಅವ್ರಿಗೆ ಬೇರೆ ಯಾವ್ದ್ರ ಬಗ್ಗೆ ಹೇಳಿದ್ರೆ ರುಚಿ ಇರಲ್ಲ. ಯಾಕಂದ್ರೆ ಪರಂ ದೃಷ್ಟ ನಿವರ್ತತೆ. 1ನೇ ಅಧ್ಯಾಯದಲ್ಲಿ 41 ಸಾಕನ ಅದ್ರಲ್ಲಿ ಹೇಳ್ತಾರೆ ಪರಂ. ನಾವು ಚರ್ಚೆ ಮಾಡಿದ್ವಿ ಅದ್ರ ಬಗ್ಗೆ. ಪರಂ ದೃಷ್ಟ ನಿವರ್ತತೆ ಅಂದ್ರೆ ಉತ್ತಮವಾದ ರುಚಿ ಕಂಡುಬಿಟ್ರು ಅವರು. ಕೀಳ್ಮಟ್ಟವಾದ ರುಚಿಗೆ ಹೋಗಲ್ಲ ಅವರು. ಯಾಕಂದ್ರೆ ಅಲ್ಲಿ ರುಚಿಯಾಗಿದೆ. ನಾನು ಹೇಳಿದ್ನಲ್ಲ, ತುಪ್ಪದನ್ನ ಡೈಲಿ ಕೊಟ್ಟರೆ ಭಿಕ್ಷುಗಾರನಿಗೆ ಏನ್ ಮಾಡ್ತಾನೆ, ಅದೇ ಮನೆಗೆ ಹೋಗ್ತಾನೆ, ಬೇರೆ ಮನೆಗೆ ಹೋಗಲ್ಲ. ಬೇರೆ ಅಲ್ಲಿ ಹೋಗ್ತಾನೆ. ಅದು ಯಾಕಂದ್ರೆ ಹೈಯರ್ ಟೇಸ್ಟ್, ಅದು ತುಂಬಾ ರುಚಿ ಉತ್ತಮವಾಗಿ ಶ್ರೇಷ್ಠವಾಗಿರುತ್ತೆ. ಇನ್ನ ತಿನ್ಬೇಕು ಅನ್ಸುತ್ತೆ. ಭಕ್ತಿ ಸೇವೆ ಅನ್ನೋದು ಪ್ರೇಮಮಯವಾದ ಭಕ್ತಿ. ಅದು ರುಚಿಯಾಗಿರುತ್ತೆ. ಮಾಡ್ತಾ 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 ಇನ್ನು ನಾವು ಎಷ್ಟೋ ತಿಳ್ಕೊಳ್ಳೋದಿದೆ. ನಾವು ಅನ್ಕೊಂಡ್ಬಿಡ್ತೀರಿ ಇದು ಅದು ಏನೋ ಇದು ಬ್ರಹ್ಮ ಸಮೇತ ಓದ್ಬಿಟ್ರೆ ನಾನು ದೊಡ್ಡ ಭಕ್ತನು, ಆಮೇಲೆ ಭಗವದ್ಗೀತಾ ಶ್ಲೋಕಾಸ ಓದ್ಬಿಟ್ರೆ ನಾನು ದೊಡ್ಡ ಭಕ್ತನು, ಭಾಗವತಂ ಶ್ಲೋಕಾಸ ಕಲ್ತ್ಕೊಂಡ್ಬಿಟ್ರೆ ದೊಡ್ಡ ಭಕ್ತ, ಆಮೇಲೆ ಶ್ರೀ ಸೂಕ್ತ ಓದ್ಬಿಟ್ರೆ ನಾನು ದೊಡ್ಡ ಭಕ್ತ, ಇದೆಲ್ಲ ಓದ್ಕೊಂಡ್ಬಿಟ್ರೆ ನಾನು ದೊಡ್ಡ ಭಕ್ತ ಅಂತ ನಮ್ಗೆ ನಮ್ಮ ಮನಸ್ಸು ಹೇಳ್ತಾ ಇರುತ್ತೆ. ಇದು ದೊಡ್ಡ ಸಮುದ್ರ ತರ ಇದು. ಇದಕ್ಕೆ ಎಷ್ಟೋ ಇದೆ. ನಮ್ಮದ್ರಲ್ಲೇ ನೀವು ನೋಡಿದ್ರೆ ಸುಮಾರು ಪುಸ್ತಕಗಳಿದೆ. ನಮ್ಮ ಕೈಯಲ್ಲಿ ಭಗವದ್ಗೀತಾ ಭಾಗವತಮೇ ಓದಕ್ಕೆ ಟೈಮ್ ಸಿಗ್ತಾ ಇಲ್ಲ. ಅದಕ್ಕೆ ಎಷ್ಟೋ ಕಳಂಕಗಳು. 5:30 ಆಗೋಯ್ತಾ? ಬೆಳಗ್ಗೆನೆ ಮಾಡ್ಬಿಟ್ಟೆ. ಮೊನ್ನೆ ಏನಾಯ್ತು ಅಂದ್ರೆ, ನಿನ್ನೆ ಏನು ಮಾಡಕ್ಕಾಗಲ್ಲ ಅಂತ ಎಕ್ಸ್ಟ್ರಾ ಮಾಲೆ ಇದೆಯಾ ಅಲ್ಲಿ? ಹೇಳಕ್ಕಾಗ್ಲಿಲ್ಲ. ಯಾಕೆ ಹೇಳಕ್ಕಾಗ್ಲಿಲ್ಲ ಅಂದ್ರೆ ಈ ಕೆಲಸ ಸರ್ ಇದು ಮಾಡದೇ ಇರೋದಾ? ಪೂಜೆ ಯಾರು ಮಾಡಲಿಲ್ಲ. ಆಮೇಲೆ ಪುಸ್ತಕ ಓದಕ್ಕಾಗಿಲ್ಲ. ನೆನ್ನೆ ಯಾರು ಮಾಡಿಲ್ಲ. ಕತೆ ಕೇಳ್ಬಿಟ್ಟೆ, 4-5 ಸತಿ ಕತೆ ಕೇಳ್ಬಿಟ್ಟೆ. ಯಾವುದೋ ಒಂದು ಸೇವೆನಲ್ಲಿ ಇರಬೇಕು. ಅದೇ 16 ಮಿನಿಮಮ್ 16 ಜಪ. 7th ಕ್ಯಾಂಡಲ್ಲಿ 7th ಚಾಪ್ಟರ್ ನಾನು ಓದ್ತೀನಿ. ಹೌದು, ಅದನ್ನು ಮಿಸ್ ಆಗೋಯ್ತು ನೆನ್ನೆ. ಮಿಸ್ ಆದ್ರೆ ಇವತ್ತು ಕೇಳ್ಬೋದು, ಅದಕ್ಕೇನಿಲ್ಲ. ಪ್ರತಿದಿನ ನರಸಿಂಹ ಜಯಂತಿನೇ. ನಾವು ಭಕ್ತಿ ಸೇವೆ ಮಾಡ್ತಾ ಇದ್ರೆ ದಿನ ನರಸಿಂಹ ಜಯಂತಿನೇ. ಹಬ್ಬನೇ. ದುಡ್ಡಿದ್ರೆ ದಿನ ಹಬ್ಬ. ಆತರ ದುಡ್ಡು ಜನ ಇದ್ರೆ ಡೈಲಿ ಹಬ್ಬ ಮಾಡ್ಬೋದು. ಆಸೆ ಇದ್ರೆ ಡೈಲಿ ಭಕ್ತಿ ಸೇವೆ ಮಾಡ್ಬೋದು. ಡೈಲಿ ನರಸಿಂಹ ಜಯಂತಿ, ಡೈಲಿ ಜನ್ಮಾಷ್ಟಮಿನೇ. ಅವತ್ತು ಯಾಕಂದ್ರೆ ವಿಶೇಷ, ಅವ್ರು ಅವತ್ತು ಆವಿರ್ಭಾವ ಆಗಿದ್ದ ದಿನ ಸ್ವಲ್ಪ ಸ್ಪೆಷಲ್ ಆಗಿ ಡಿಸ್ಕೌಂಟ್ ಕೊಡ್ತಾರೆ, ಸ್ಪೆಷಲ್ ಆಗಿ ಕರುಣೆ ಕೊಡ್ತಾರೆ ಅಷ್ಟೇ, ಬೇರೆ ಏನೇ ಇಲ್ಲ.
ಬೇರೆ ದಿನ ಏನು ಹಬ್ಬ ಅಂತಿಲ್ಲ, ಪ್ರತಿದಿನ ಹಬ್ಬನೇ. ಇವಾಗ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ದಿನ ಹಬ್ಬನೇ, 365 ದಿನ ಹಬ್ಬ ಮಾಡ್ತಾರೆ. ಇವು 108 ದಿವ್ಯದೇಶಗಳು ಇದೆಯಲ್ಲ ಪೆರುಮಾಳ್ ಬಾಲಾಜಿದು, ಡೈಲಿ ಏನೋ ಒಂದು ಲೀಲೆ ನಡೀತಾನೆ ಇರುತ್ತೆ. ಏನೇನು ಲೀಲೆ ಮಾಡಿದಾರ ಭಗವಂತ ಅದೆಲ್ಲ ಡೈಲಿ ನಡೀತಾನೆ ಇರುತ್ತೆ. ಎಷ್ಟೋ ಇರೋದು ಲೀಲೆಗಳು, ಕೇಳೋಕ್ಕೆ ನಮ್ಗೆ ಸಮಯ ಸಾಲದು, ಅಷ್ಟೊಂದಿದೆ. ಶಕ್ತಿ ಬೇಕು, ಹೇಳೋಕೆ ಶಕ್ತಿ ಬೇಕು, ಕೇಳೋಕೆ ಆಸೆ ಬೇಕು, ಸಮಯ ಬೇಕು. ಸಮಯ ಬರಲ್ಲ, ನಾವು ಸಮಯ ಉಂಟು ಮಾಡ್ಕೋಬೇಕು. ಓಂ ವಿಶ್ವಪಾದಾಯ ಕೃಷ್ಣ ಕೃಷ್ಣಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಾಮೇ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ನಿವಾಸ್ಯಾದೇಶ ನಿವೇಶ ಕೃಷ್ಣ ಚೈತನ್ಯ ನಾಮ ಶ್ರೀವಸಾದಿ ಗೌರವ ಹರೇ ಕೃಷ್ಣ 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 ಹರೇ ರಾಮ ಹರೇ ರಾಮ ಹರೇ ಕೃಷ್ಣ 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 ಹರೇ ರಾಮ ಹರೇ ರಾಮ